ನಮಸ್ಕಾರ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ವೀಕ್ಷಕರೇ, ಇವತ್ತಿನ ನಮ್ಮ ಬಾಹುಬಲಿಯಲ್ಲಿ ವಿಶೇಷ ಅತಿಥಿಗಳಿದ್ದಾರೆ, ವೈದ್ಯರಿದ್ದಾರೆ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಕಷ್ಟ ಕಾಲದಲ್ಲಿ ಆಗೋದೇ ವೈದ್ಯರು, ಅವರೇ ನೆನಪಾಗೋದು. ಬಹುಶಃ ಕೊರೋನಾ ಬಂದು ಹೋದ ಮೇಲೆ ಅವರ ಮಹತ್ವ ಸ್ವಲ್ಪ ಜಗತ್ತಿಗೆ ಜಾಸ್ತಿನೇ ತಿಳಿತು ಅಂತ ಹೇಳಬಹುದು. ಇಲ್ಲೊಬ್ಬರು ಫೇಮಸ್ ಸರ್ಜನ್ ಇದ್ದಾರೆ. ಉತ್ತರ ಕರ್ನಾಟಕ ಭಾಗ ಅಂತ ಮಾತ್ರ ಹೇಳೋದಕ್ಕೆ ಬಯಸೋದಿಲ್ಲ ನಾನು, ಇಡೀ ಭಾರತದಲ್ಲೇ ಫೇಮಸ್ ಸರ್ಜನ್. 8,000ಕ್ಕೂ ಹೆಚ್ಚು ಲ್ಯಾಪ್ರೋಸ್ಕೋಪಿ ಸರ್ಜರೀಸ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವರು ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಹಾಗಾದರೆ ತಡ ಯಾಕೆ, ಇವತ್ತಿನ ಬಾಹುಬಲಿಯಾಗಿ ನಮ್ಮ ಜೊತೆಗಿದ್ದಾರೆ ಅರುಣ್ ಎಸ್.ಕೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಆರೋಗ್ಯ ಹೇಗಿದೆ? ಚೆನ್ನಾಗಿದೆ. ವೈದ್ಯರಿಗೆ ಆರೋಗ್ಯ ಹೇಗಿದೆ ಅಂತ ಕೇಳ್ತಾ ಇದ್ದೀವಿ. ನೀವು ಬಹುಶಃ ಎಲ್ರಿಗೂ ಕೇಳ್ತೀರಿ ಹೇಗಿದ್ದೀರಿ. ಹೌದು, ಅದು ನಮ್ಮ ಪ್ರೊಫೆಷನ್ ಅದೇ ಅಲ್ವಾ, ಬೆಳಗಿನ ಸಾಯಂಕಾಲ ತನಕ ಅದೇ ಬಗ್ಗೆ ಕೇಳೋದು. ಕೊರೋನಾ ಬಂದು ಹೋದ ಮೇಲೆ ಇಡೀ ಜಗತ್ತಿಗೆ, ಇಡೀ ಪ್ರಪಂಚಕ್ಕೇನೆ ವೈದ್ಯರ ಮಹತ್ವ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಸ್ವಲ್ಪ ಸಾರಿ ಹೇಳ್ತು ಅಂತ ಹೇಳಬಹುದಾ? ವೈದ್ಯರ ಮಹಾತ್ಮ ಎಲ್ಲ ಹೇಳ್ತಿರೋದು ಮೋಸ್ಟ್ ಆಫ್ ಹೆಲ್ತ್ ಬಗ್ಗೆ. ಹೆಲ್ತ್ ಬಗ್ಗೆ ಯಾರು ಅಷ್ಟು ಇಂಪಾರ್ಟೆನ್ಸ್ ಮಾಡಬಾರ್ದು ಅನ್ನೋದನ್ನ. ಸೊ ಆಬ್ವಿಯಸ್ಲಿ ನಾವು ದ ರಿಯಲೈಸ್ ಹೆಲ್ತ್ ಇಸ್ ಸೋ ಇಂಪಾರ್ಟೆಂಟ್ ಅಂತ. ಸೊ ಹೆಲ್ತ್ ಬಗ್ಗೆ ದೆನ್ ಯೋಗ ಮತ್ತು ಏನು ಒಳ್ಳೆ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು, ಸೊ ಅದ್ರ ಬಗ್ಗೆ ಜನ ಯೋಚನೆ ಮಾಡ್ತಾ ಇದ್ದಾರೆ. ಮಾತಾಡ್ತೀನಿ. ನಿಮ್ಮ ಒಂದು ಯಶೋಗಾಥೆ ತುಂಬಾ ಇದೆ. ಅನೇಕ ಸರ್ಜರಿಗಳನ್ನು ಮಾಡಿದ್ದೀರಿ. ಅನೇಕ ಜನರಿಗೆ, ಬಡವರು ಅಂತ ಬಂದಾಗ, ದುಡ್ಡಿಲ್ಲ ಅಂತ ಅಂದವರಿಗೆ ಎಷ್ಟೋ ಜನಕ್ಕೆ ಫ್ರೀ ಆಗಿ ಸರ್ಜರಿಗಳನ್ನು ಮಾಡಿದ್ದೀರಿ. ಲ್ಯಾಪ್ರೋಸ್ಕೋಪಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುಶಃ ಪ್ರಚಲಿತಕ್ಕೆ ತಂದವರೇ ನೀವು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೇಗಿತ್ತು ವೈದ್ಯರು? ನಿಮ್ಮ ಒಂದು ಇಡೀ ಕುಟುಂಬ ವೈದ್ಯ ಕುಟುಂಬ ಅಂತ ಕೇಳ್ಪಟ್ಟೆ ನಾನು. ನಾವು ಹೆಂಗೆ ಈಗ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ವಿಭಿನ್ನವಾದಂತಹ ಒಂದು ಪರ್ಸನಾಲಿಟೀಸ್ ಇರುತ್ತೋ, ಬಟ್ ನಿಮ್ಮ ಇಡೀ ಕುಟುಂಬ ವೈದ್ಯರ ಕುಟುಂಬ ಅಂತ ಕೇಳ್ಪಟ್ಟೆ. ಹೌದು. ಸೊ ಹೇಗಿತ್ತು ನಿಮ್ಮ ಬಾಲ್ಯ? ಹೇಗಿತ್ತು ಅದು? ನಮ್ಮ ಫ್ಯಾಮಿಲಿ ಕೇಳಿದ್ರೆ, ಕುಟುಂಬದ ಕೇಳಿದ್ರೆ ಆಬ್ವಿಯಸ್ಲಿ ನಮ್ಗೆ ಓನ್ಲಿ ಒಂದು ಪ್ರೊಫೆಷನ್ ಗೊತ್ತು. ನನ್ನ ತಂದೆ ಸೈಡಲ್ಲಿ ಅದು ಡಾಕ್ಟರ್ ಆಗೋದು. ಸೊ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ನೋಡಿದ್ರೆ, ಫ್ಯಾಮಿಲಿ ಟ್ರೀ, ಅದರಲ್ಲಿ ಎಷ್ಟು ಡಾಕ್ಟರ್ಸ್ ಇದೆ ಅಂತ ಹೇಳಿದ್ರೆ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡ್ಬೋದು. ಒಂದು 50ಕ್ಕಿಂತ 60 ಡಾಕ್ಟರ್ಸ್ ಇದ್ದಾರೆ. ಸೊ ಓನ್ಲಿ ಒಂದು ಪ್ರೊಫೆಷನ್ ಗೊತ್ತಿದ್ದು ಡಾಕ್ಟರ್ ಆಗೋದು. ಸೊ ನಮ್ಮ ತಂದೆ ಡಾಕ್ಟರ್ ಆಗಿದ್ದರು. ಸೊ ಅವರು ವೆರಿ ಫೇಮಸ್ ಪಿರಿಯಾಟ್ರಿಷಿಯನ್ ಇದ್ದರು, ಮಕ್ಕಳ ತಜ್ಞರು ಇನ್ ಬೆಳ್ಳಾರಿಯಲ್ಲಿ. ಅವರು 1961 ಬೆಳ್ಳಾರಿಗೆ ಬಂದರು. ಅವ್ರು ಟ್ರೈನಿಂಗ್ ತೊಗೊಂಡು KM ಹಾಸ್ಪಿಟಲ್ ಬಾಂಬೆಯಲ್ಲಿ. ಸೊ 1961 ಅವ್ರು ಬಂದು ಒಂದು ಕ್ಲಿನಿಕ್ ಶುರು ಮಾಡಿದ್ರು ಬೆಳ್ಳಾರಲ್ಲಿ. ಆ ಟೈಮಲ್ಲಿ ಜನಕ್ಕೆ ಅವಾಗ ಇಮ್ಯುನೇಷನ್ ಅಂತ ಹೇಳ್ತೀವಲ್ವಾ, DPT ಆಗಿರ್ಬೋದು, ಪೋಲಿಯೋ ಆಗಿರ್ಬೋದು ಅಂತ. ಸೊ ಆ ಟೈಮಲ್ಲಿ ಕೆಲವು ಮಕ್ಕಳು ಡಾಕ್ಟ್ರಿಗೆ ಅಷ್ಟು ನಮ್ಮ ಡಿಸ್ಟ್ರಿಕ್ಟಲ್ಲಿ ಯಾರೂ ಅಷ್ಟು ಇರಲಿಲ್ಲ, ಇಬ್ಬರು ಇದ್ದರು. ಸೊ ನಮ್ಮ ತಂದೆ ಏನು ಹೇಳ್ತಾ ಇದ್ರು ಅಂದರೆ, ಆ ಟೈಮಲ್ಲಿ ಸಂಡೇಸ್ ಲಾರಿಯಲ್ಲಿ ಜನ ತುಂಬ್ಕೊಂಡ್ಬಿಟ್ಟು ಮಕ್ಕಳನ್ನ ಕರ್ಕೊಂಬರ್ತಾಯಿದ್ರು ಫಾರ್ ಇಮ್ಯುನೈಸೇಷನ್. ಸೊ ಅರ್ಲಿ 60s. ಸೊ ಸಿನ್ಸ್ ನಮ್ಮ ತಂದೆ ಡಾಕ್ಟರ್ ಆಗಿದ್ದರು, ಸೊ ನಾವು 4 ಜನ ಇದ್ದೀವಿ. ನಮ್ಮ ಅಕ್ಕ ಗೈನಕಾಲಜಿಸ್ಟು, ಡೆಲ್ಲಿಯಲ್ಲಿ ಇರ್ತಾರೆ ಅವರು. ದೆನ್ ನಮ್ಮ ಅಣ್ಣ ಇದ್ದಾನೆ, ಅವರು ಪಿಡಿಯಾಟ್ರಿಷಿಯನ್ ಇದ್ದಾರೆ. ಸೊ ಹೀಸ್ ಟೇಕನ್ ಆಫ್ಟರ್ ಮೈ ಫಾದರ್. ಅಂದರೆ ನೀವು ಬಾಲ್ಯದಲ್ಲೇನೆ ನೀವು ಫಿಕ್ಸ್ ಆಗಿಬಿಟ್ಟಿದ್ರಿ ಅನ್ಸುತ್ತೆ. ಹೌದು, ನಾನು ಡಾಕ್ಟರ್ ಆಗಲೇಬೇಕು ಅಂತ. ನಾವು ಚಿಕ್ಕ ಬೇರೆ ಏನೋ ಆಸೆ ಇರಲಿಲ್ವಾ? ನಾನು ಅದಾಗಬೇಕು, ಎಲ್ಲರೂ ಡಾಕ್ಟರ್ ಇದ್ದಾರಪ್ಪ ಮನೇಲಿ, ಬೇರೆ ಏನಾದ್ರು ಆಗಬೇಕು? ಇಲ್ಲ, ಬೆಳಗಿನ ಸಾಯಂಕಾಲ ತನಕ ನಾವು ನಮ್ಮ ತಂದೆ ನೋಡ್ತಾ ಇದ್ವಿ. ಆಬ್ವಿಯಸ್ಲಿ ಹಿ ವಾಸ್ ಮೈ ಹೀರೋ. ಅವರು ಹಿ ವಾಸ್ ವೆರಿ ಫೇಮಸ್ ಪಿರಿಯಾಟ್ರಿಷಿಯನ್. ಸೊ ಐ ರೆಸ್ಪೆಕ್ಟ್ ವಾಟ್ ಹಿ ಈಸ್ ಟು ಗೆಟ್ ಆಸ್ ಅ ಡಾಕ್ಟರ್ ಆ್ಯಂಡ್ ದ ಸರ್ವಿಸ್ ವಾಟ್ ಹಿ ಹ್ಯಾಸ್ ಟು ಪುಟ್ ಇನ್ ಅಲ್ಲಿ. ಸೊ ದಟ್ ವಾಸ್ ರಿಯಲ್ ಇನ್ಸ್ಪಿರೇಷನ್ ನಮಗೆಲ್ಲ. ಸೊ ಡಾಕ್ಟರ್ ಆಗಬೇಕು ಅಂತಿತ್ತು. ಸೊ ಚಿಕ್ಕದಾಗಿಂದ ನಾನು ನಮ್ಮ ಅಣ್ಣ ಇನ್ಫ್ಯಾಕ್ಟ್ MD/MS ಅಂತಿದ್ರು ಎಲ್ಲ ಫ್ರೆಂಡ್ಸ್ ಎಲ್ಲ. ನಾವು ಸಣ್ಣವ್ರವಾಗ ಇವ್ನು MD ಮಾಡಬೇಕು, ಪಿರಿಯಾಟ್ರಿಕ್ಸ್ ಮಾಡಬೇಕು, ನೀನು ಸರ್ಜನ್ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗೆ ಬೆಳೆದಿದ್ವಿ ನಾವು. ಓಕೆ. ಸೊ ಅಂದ್ರೆ ಅವಾಗ್ಲೇನೆ ಒಂದು ಐಡಿಯಾ ಇತ್ತಾ, ಇದೇ ಆಗಬೇಕು ಪ್ರೊಫೆಷನ್ ಮುಂದಕ್ಕೆ, MBBS ನಂತರದಲ್ಲಿ ಏನು ಓದಬೇಕು ಅನ್ನೋದು ಕೂಡ ಒಂದು? ನಾನು ಸರ್ಜನ್ ಆಗಬೇಕು ಅಂತಾನೆ ಇತ್ತು ಮುಂಚೆಯಿಂದ. ತಂದೆಯವ್ರಿಗೆ ಏನಾದರೂ ಆಸೆ ಇತ್ತಾ? ತಂದೆಗೆ ಒಂದು ಫೇಮಸ್ ಸರ್ಜನ್ ಆಗಬೇಕು, ಸರ್ಜನ್ ಆಗಿ ಒಂದು ಹೆಸರು ತಗೊಳ್ಬೇಕು ಅಂತ ಅವ್ರಿಗೊಂದು ಆಸೆ ಇತ್ತು. ಸೊ ನಾನು MBBS ಮೈಸೂರಲ್ಲಿ ಮಾಡಿದೆ. ನಾನು ಅದಾದಮೇಲೆ ನಾನು ಗುಲ್ಬರ್ಗದಲ್ಲಿ MS ಮಾಡಿದೆ. ಅದಾದ ತಕ್ಷಣ 1999 ಇನ್ಫ್ಯಾಕ್ಟ್ ನಾನು ಕೆಲವು ಮಂತ್ಸ್ ಬ್ರಿಚ್ ಕ್ಯಾಂಡಿ ಹಾಸ್ಪಿಟಲ್ ಮುಂಬೈಯಲ್ಲಿ ಕೆಲಸ ಮಾಡಿದೆ. ಸೊ ಅಲ್ಲಿ ನಾನು ಒಂದು ವೆರಿ ಫೇಮಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಟಿಮ್ಟನ್ ಉಡ್ವಾಡಿ ಅಂತ. ಇನ್ಫ್ಯಾಕ್ಟ್ ಅವರು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇಂಡಿಯಾದಲ್ಲಿ ಮೊದಲೇ ಮಟ್ಟಿಗೆ ಆಪರೇಷನ್ ಮಾಡಿರೋದಲ್ಲಿ. ಸೊ ಅವ್ರ ಕೆಳಗೆ ನಾವು ವರ್ಕ್ ಮಾಡಿದೆ. ಸೊ ಅಲ್ಲಿ ಎಕ್ಸಾಕ್ಟ್ಲಿ ಏನು ಕಲ್ತಿರೋದು ಅಂತ ಹೇಳಿದ್ರೆ ಸ್ಕಿಲ್ಸ್ ಇನ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಲ್ಯಾಪ್ರೋಸ್ಕೋಪಿ ಅಂತ ಹೇಳಿದ್ರೆ ಕೀ ಹೋಲ್ ಸರ್ಜರಿ ಅಂತೀವಿ ನಾವು. ಸೊ ಮಾಮೂಲಾಗಿ ನಾವು ಹೊಟ್ಟೆ ಕೊಯ್ದು ಆಪ್ರೇಟ್ ಮಾಡೋದು. ಇದರಲ್ಲಿ ನಾವು ಸಣ್ಣ ಹೋಲ್ಸ್ ಮಾಡ್ತೀವಿ ನಾವು.
ಯಾಕಂದರೆ ಪೇಷಂಟ್ ಬೆನಿಫಿಟ್ಟಿಗೆ ಒಂದು ಕಾಸ್ಮೆಟಿಕಲಿ ಪೇಷಂಟಿಗೆ ಸ್ಕಾರ್ ಕಾಣಲ್ಲ, ನಿಜ. ಒಂದು ದ ರಿಕವರಿ ಇಸ್ ಮಚ್ ಅರ್ಲಿಯರ್, ಒಂದು 2 ದಿನದಲ್ಲಿ ಮನೆಗೆ ಹೋಗ್ತಾರೆ ಅವರು. ಆಮೇಲೆ ವೂಂಡ್ ಇನ್ಫೆಕ್ಷನ್ ಆಗಲ್ಲ, ಪೇಷಂಟಿಗೆ ನೋವು ಇರಲ್ಲ. ಸೊ ದಿಸ್ ಇಸ್ ದ ಬೆನಿಫಿಟ್ಸ್ ಇನ್ ಲ್ಯಾಪ್ರೋಸ್ಕೋಪಿ. ಸೊ ಐ ವೆಂಟ್ ಆನ್ ಟು ಡೂ ವರ್ಕ್ ಅಂಡರ್ ಹಿಮ್ ಇನ್ ಬಾಂಬೆಯಲ್ಲಿ. ಸೊ ಅವ್ರ ಹತ್ರ ಕಲ್ತಿರೋದು ನಾನು ಸ್ಕಿಲ್ಸ್ ಇನ್ ಲ್ಯಾಪ್ರೋಸ್ಕೋಪಿ ಸರ್ಜರಿ. ಅದಾದಮೇಲೆ ನಾನು ಡೆಲ್ಲಿಗೆ ಹೋಗಿದ್ದೆ. ನಾನು ಡೆಲ್ಲಿಯಲ್ಲಿ ನಂಗೆ ಹೋಲಿ ಫ್ಯಾಮಿಲಿ ಹಾಸ್ಪಿಟಲ್ ಅಂತಲ್ಲಿ ಅಲ್ಲಿ ಆಲ್ಮೋಸ್ಟ್ 1 ಇಯರ್ ವರ್ಕ್ ಮಾಡಿದೆ. ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಸರ್ಜನ್ಸ್ ಆಫ್ ಡೆಲ್ಲಿ ಡಾಕ್ಟರ್ BML ಕಪೂರ್ ಅಂತ ಹೇಳಿಬಿಟ್ಟು, ಅವರು ರಿಟೈರ್ಡ್ ಪ್ರೊಫೆಸರ್ ಆಫ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇದ್ದರು. ಮತ್ತು ಡಾಕ್ಟರ್ ಅರುಣ್ ನಿಗಮ್ ಅಂತ, ಡಾಕ್ಟರ್ ಚಡ್ಡಾ, ಆಮೇಲೆ ರಾಜೀವ್ ಶೇತಿ ಅಂತ ಹೇಳ್ಬಿಟ್ಟು ಅವರೆಲ್ಲ ವೆರಿ ಫೇಮಸ್ ಸರ್ಜನ್ಸ್ ಇನ್ ಡೆಲ್ಲಿ. ಸೊ ಅವ್ರ ಕಡೆ ವರ್ಕ್ ಮಾಡಿದೆ ನಾನು. ಸೊ ದ ರೀಸನ್ ವಾಸ್ ಐ ಜಸ್ಟ್ ವಾಂಟೆಡ್ ಟು ನನ್ನ ಲ್ಯಾಪ್ರೋಸ್ಕೋಪಿ ಸ್ಕಿಲ್ಸ್ ಇಂಪ್ರೂವ್ ಮಾಡಬೇಕು ಅಂತ. ಅದಾದ ಥರ ನಾನು ಮತ್ತೆ ಬೆಳ್ಳಾರಿಗೆ ಬಂದೆ ನಾನು 2000ಅಲ್ಲಿ. ಬಟ್ ಸ್ಟಿಲ್ ನಾನು ಬೆಂಗಳೂರಲ್ಲಿ ಡಾಕ್ಟರ್ M ರಮೇಶ್ ಅಂತ ಕೇಳಿರ್ತೀರ ತಾವು. ಸೊ ಈಸ್ ಅ ವೆರಿ ಫೇಮಸ್ ಲ್ಯಾಪ್ರೋಸ್ಕೋಪಿ ಸರ್ಜನ್ಸ್. ಅವ್ರ ಹತ್ರ ಕೂಡ ಸ್ವಲ್ಪ ಕೆಲವು ದಿನ ನಾನು ವರ್ಕ್ ಮಾಡಿದೆ ನಾನು. ಸೊ ಇಟ್ ನೋ ಹ್ಯಾವ್ ಟು ಇಂಪ್ರೂವ್ ಆನ್ ದ ಸ್ಕಿಲ್ಸ್, ಆ ಸ್ಕಿಲ್ಸ್ ಇಂಪ್ರೂವ್ ಮಾಡೋಕ್ಕೆ. ಸೊ ಅದಾದಮೇಲೆ ಇನ್ ದ ಇಯರ್ 2001ಅಲ್ಲಿ ನಾನು ಬೆಳ್ಳಾರಲ್ಲಿ ವಿ ಸ್ಟಾರ್ಟೆಡ್ ಡೂಯಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರೀಸ್. ಆ ಟೈಮಲ್ಲಿ ಜನರಿಗೆ ಲ್ಯಾಪ್ರೋಸ್ಕೋಪಿ ಅಂತ ಏನು ಅಷ್ಟು ಐಡಿಯಾ ಇರಲಿಲ್ಲ. ಸ್ವಲ್ಪ ಬ್ರೀಫ್ ಮಾಡಬಹುದಾ? ನೀವು ಹೇಳಿದ್ರಿ ತುಂಬಾ ಏನೆಲ್ಲ ಅಡ್ವಾಂಟೇಜ್ ಇದೆ ಅನ್ನೋದನ್ನ ಹೇಳಿದ್ರಿ ಲೈಟರ್ ವೇಯಲ್ಲಿ. ಸೊ ಇನ್ನು ಬ್ರಾಡರ್ ವೇಯಲ್ಲಿ ಹೇಳೋದಾದ್ರೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತಂದ್ರೆ ಏನು, ಯಾವೆಲ್ಲ ಸರ್ಜರೀಸ್ಗೆ ಇದನ್ನ ಯೂಸ್ ಮಾಡಬಹುದು ಅಂತ? ಹಂಗೆ ನೋಡ್ತಾ ಇದ್ರೆ ಇನ್ಫ್ಯಾಕ್ಟ್ ಎವ್ರಿ ಸರ್ಜರಿ ಇನ್ ಲ್ಯಾಪ್ರೋಸ್ಕೋಪಿಲಿ ಮಾಡ್ಬೋದು. ಇತ್ತೀಚೆಗೆ ನಾವು ಕ್ಯಾನ್ಸರ್ ಸರ್ಜರೀಸ್ ಕೂಡ ಲ್ಯಾಪ್ರೋಸ್ಕೋಪಿಲಿ ಆಗ್ತಾ ಇದೆ. ಸೊ ಮೋಸ್ಟ್ ಆಫ್ ಸರ್ಜರೀಸ್ ಆರ್ ಬಿಗ್ ಡೈಮ್ ಲ್ಯಾಪ್ರೋಸ್ಕೋಪಿಗೆ ನಾವು. ಸೊ ಇನ್ಶಿಯಲಿ ಅರ್ಲಿ 2000ಸಲ್ಲಿ ಅಷ್ಟು ಕೆಲವು ಸರ್ಜರೀಸ್ ಮಾಡ್ತಿರಲಿಲ್ಲ, ಯಾಕಂದರೆ ಇನ್ನು ಸರ್ಜನ್ಸನ್ನ ಕಲಿತಾ ಇದ್ರು. ಇನ್ನು ಐಡಿಯಾ ವಾಟ್ ಎಕ್ಸಾಕ್ಟ್ಲಿ ಲ್ಯಾಪ್ರೋಸ್ಕೋಪಿ ಅಂತ ಜನರಿಗೆ ಗೊತ್ತಿರಲಿಲ್ಲ. ಸೊ ವಿ ಹ್ಯಾಡ್ ಟು ಪಾಪ್ಯುಲರೈಸ್ ಲ್ಯಾಪ್ರೋಸ್ಕೋಪಿ. ಸೊ ಯಾಕಂದರೆ ಬೆನಿಫಿಟ್ಸ್ ತುಂಬ ಇದೆ. ನಾನು ಮುಂಚೆ ಇನ್ಫಾರ್ಮ್ ಮಾಡಿದಾಗ ನಿಮಗೆ, ಒಂದು ಪೇಷಂಟಿಗೆ ನೋವು ತುಂಬ ಕಮ್ಮಿ ಇರುತ್ತೆ, ಸ್ಕಾರ್ ಇರಲ್ಲ. ಮೋಸ್ಟ್ ಇಂಪಾರ್ಟೆಂಟು, ಇಲ್ಲಾಂದರೆ ಒಂದು 2 ಇಂಚ್ 3 ಇಂಚ್ ಸ್ಕಾರ್ ಬರುತ್ತೆ ಅಬ್ಡಮನ್ ಮೇಲೆ, ಅದು ಅವಾಯ್ಡ್ ಮಾಡ್ಬೋದು. ದೆನ್ ರಿಕವರಿ ಇಸ್ ವೆರಿ ಕ್ವಿಕ್. 2-3 ದಿನದಲ್ಲಿ ಪೇಷಂಟು ಕ್ಯಾನ್ ಗೆಟ್ ಬ್ಯಾಕ್ ಟು ನಾರ್ಮಲ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ ನಾವು. ಸೊ ದೀಸ್ ಆರ್ ದ ಬೆನಿಫಿಟ್ಸ್ ಇನ್ ಲ್ಯಾಪ್ರೋಸ್ಕೋಪಿ ಸರ್ಜರಿ. ಆ್ಯಂಡ್ ಫ್ರಮ್ ಸರ್ಜನ್ಸ್ ಪಾಯಿಂಟ್ ಆಫ್ ವ್ಯೂ ಲ್ಯಾಪ್ರೋಸ್ಕೋಪಿ ಅಂದರೆ ನಾವು ಒಂದು ದುರ್ಬಿ ಮುಖಾಂತರ ಒಳಗೆ ಒಂದು ಟೆಲಿಸ್ಕೋಪ್ ಹಾಕ್ಬಿಟ್ಟು ನೋಡ್ತೀವಿ. ಸೊ ನಮಗೆ ಕ್ಲಾರಿಟಿ ಇಸ್ ಮಚ್ ಬೆಟರ್ ಇನ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಕಂಪೇರ್ ಟು ನಾರ್ಮಲ್ ಸರ್ಜರಿ. ಯಾಕಂದರೆ ಒಂದು ಟೆಲಿಸ್ಕೋಪ್ ಹಾಕಿದ ತಕ್ಷಣ ಆಲ್ಮೋಸ್ಟ್ ಎವ್ರಿಥಿಂಗ್ ಗೆಟ್ಸ್ ಮ್ಯಾಗ್ನಿಫೈಡ್. ಸೊ ನಾವು ಮಾನಿಟರ್ ನೋಡ್ಕೊಂತ ನಾವು ಆಪ್ರೇಟ್ ಮಾಡ್ತೀವಿ. ಸೊ ಲ್ಯಾಪ್ರೋಸ್ಕೋಪಿಕ್ಲಿ ಯು ಕ್ಯಾನ್ ಡೂ ಅ ಗುಡ್ ಜಾಬ್, ಬೆಟರ್ ಜಾಬ್ ಕಂಪೇರ್ ಟು ಅನ್ ಓಪನ್ ಸರ್ಜರಿ. ಸೊ ದೀಸ್ ಆರ್ ಬೆನಿಫಿಟ್ಸ್ ಇನ್ ಲ್ಯಾಪ್ರೋಸ್ಕೋಪಿ ಸರ್ಜರಿ. ಸೊ ನಾವು ಶುರು ಮಾಡಿದಾಗ ಆ್ಯಸ್ ಸಚ್ ಜನರಿಗೆ ಐಡಿಯಾ ಇರಲಿಲ್ಲ. ಸೊ ಆಲ್ವೇಸ್ ಒಂದು ಅವ್ರಿಗೆ ಏನಿತ್ತು ಅಂದರೆ ಆಪ್ರೇಷನ್ ಸರಿ ಆಗತ್ತಾ, ಆ ಸ್ಮಾಲ್ ಹೋಲ್ ತೂತ್ ಮಾಡಿಬಿಟ್ಟು ಅದು ಗಾಲ್ಬ್ಲಾಡರ್ ತೆಗಿತಾರ, ಅಪೆಂಡಿಕ್ಸ್ ತೆಗಿತಾರ, ಗರ್ಭಸ್ ತೆಗಿಯೋಕ್ಕಾಗತ್ತಾ, ಓರಿನ್ ಸಿಸ್ ತೆಗಿಯೋಕ್ಕಾಗತ್ತಾ. ಸೊ ಅವರು ಒಂದು ಸಂಶಯ ಇತ್ತು ಅವರಿಗೆ, ಆಗತ್ತಾ ಇಲ್ಲ ಅಂತ. ಸೊ ವಿ ಹ್ಯಾಡ್ ಟು ಎಜುಕೇಟ್ ದ ಪಬ್ಲಿಕ್, ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ದಟ್ ಟುಕ್ ಕ್ವೈಟ್ ಅ ಲಾಂಗ್ ಟೈಮ್. ಇನ್ ಫ್ಯಾಕ್ಟ್ ಬಳ್ಳಾರಿಗೆ ಬರ್ತೀರಿ ನೀವು. ಸೊ ಬಹಳಷ್ಟು ಕಡೆಗಳಲ್ಲಿ ಹೋಗಿ ಕೆಲಸ ಮಾಡಿ, ದೊಡ್ಡ ದೊಡ್ಡ ಫೇಮಸ್ ಸರ್ಜನ್ಸ್ ಜೊತೆಗೆ ಕೆಲಸ ಮಾಡ್ಕೊಂಡು ಬರ್ತೀರಿ. ವಾಪಸ್ ನಿಮ್ಮ ನೆಲದಲ್ಲೇ ಕೆಲಸ ಮಾಡಬೇಕು, ಅಲ್ಲಿನ ಸುತ್ತಮುತ್ತ ಜನರಿಗೇ ಇದರ ಅರಿವು ಮೂಡಿಸ್ಬೇಕು ಅಂತ ಬರ್ತೀರಿ. ಬಟ್ ಬಂದಂತಹ ಸಂದರ್ಭದಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಹಾಂ, ನಾನು ಬೆಳ್ಳಾರಿಗೆ ಬಂದಿದ್ದು ಇಯರ್ 2000ಅಲ್ಲಿ. ಓಕೆ. ಸೊ ನಮ್ಮ ತಂದೆ ಇನ್ಫ್ಯಾಕ್ಟ್ ಬೆಳ್ಳಾರಿಗೆ ಬಂದುಬಿಡು ಅಂತ ಹೇಳಿದ್ರು. ಇನ್ ದ ಸೆನ್ಸ್ ಹೊರಗೆ ಟ್ರೈನಿಂಗ್ ತೊಗೊಂಡಿದ್ದು ಸಾಕಾಯಿತು, ನಿಮಗೆ ಬಂದುಬಿಟ್ಟು ಬೆಳ್ಳಾರಲ್ಲಿ ಶುರು ಮಾಡು ನಿನ್ನ ಪ್ರಾಕ್ಟೀಸ್ ಅಂತ ಹೇಳಿಬಿಟ್ಟು. ಯಾಕಂದರೆ ನಮ್ಮ ಅಣ್ಣ ಕೂಡ ಅದಕ್ಕಿಂತ ಮುಂಚೆ 1 ಇಯರ್ ಮುಂಚೆ ನಮ್ಮ ಅಣ್ಣ ಕೂಡ ಬಂದಿದ್ದ. ಸೊ ನಮ್ಮದು ಒಂದು ಸ್ಮಾಲ್ ಹಾಸ್ಪಿಟಲ್ ಸೆಟಪ್ ಇತ್ತು ಹಾರ್ಟ್ ಆಫ್ ದ ಸಿಟಿಯಲ್ಲಿ. ಸೊ ಇಟ್ ವಾಸ್ ಮೋರ್ ಆಫ್ ಅ ಪಿರಿಯಾಟ್ರಿಕ್ ಸೆಟಪ್ ಇತ್ತು. ಸೊ ಸರ್ಜರಿ ಆಸ್ ಸಚ್ ಶುರು ಮಾಡಿರಲಿಲ್ಲ ಆ ಟೈಮಲ್ಲಿ. ಸೊ ನಾನು ಬಂದು OT ಸೆಟಪ್ ಮಾಡಿದೆ ನಾನು. ಸೊ ಜುಲೈ ಮಂತಲ್ಲಿ ನನ್ನ ಪ್ರಾಕ್ಟೀಸ್ ಶುರು ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ವಿತಿನ್ 1 ಮಂತ್ ನಮ್ಮ ತಂದೆ ಹ್ಯಾಡ್ ಅ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಹಿ ಪಾಸ್ಡ್ ಅವೇ. ಸೊ ದಟ್ ವಾಸ್ ಅ ಬಿಗ್ ಶಾಕ್ ಟು ಅಸ್ ಇನ್ ಫ್ಯಾಕ್ಟ್. ಯಾಕಂದರೆ ನಾವು ಕೆರಿಯರ್ ಶುರು ಮಾಡ್ತಾ ಇದ್ವಿ, ನಮಗೆ ನಮ್ಮ ತಂದೆ ಸಪೋರ್ಟ್ ಇರುತ್ತೆ, ಹೆಲ್ಪ್ ಇರುತ್ತೆ. ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಹಿ ವಾಸ್ ಸಮ್ ಸಾರ್ಟ್ ಆಫ್ ಅ ಪಿಲ್ಲರ್ ಇನ್ ಅವರ್ ಒಂದು ಸ್ಟ್ರೆಂತ್ ಇತ್ತು. ಸೊ ನಾವು ಎಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ರಿಗೆ ವಾಸ್ ಅ ಹೆಲ್ತಿ ಮ್ಯಾನ್. ಸೊ ಆಲ್ ಆಫ್ ಅ ಸಡನ್ ಹಿ ಹ್ಯಾಡ್ ಅ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಹಿ ಪಾಸ್ಡ್ ಅವೇ. ಸೊ ಡೆಫಿನೆಟ್ಲಿ ನಮ್ಮ ಫ್ಯಾಮಿಲಿಗೆ ಇಟ್ ವಾಸ್ ಅ ಬಿಗ್ ಶಾಕ್ ಟು ಅಸ್. ನಮ್ಮ ಪ್ರಾಕ್ಟೀಸ್ ಇನ್ಫ್ಯಾಕ್ಟ್ ನನಗೆ ಆಲ್ಮೋಸ್ಟ್ ಒಂದು 5 to 6 months ಇಟ್ ಟುಕ್ ಟೈಮ್ ಫಾರ್ ಮಿ ಟು ಸೆಟಲ್ ಡೌನ್ ಟು ಕಮ್ ಔಟ್ ದ ಶಾಕ್. ಸೊ
ಡೆಫಿನೆಟ್ಲಿ ವಿ ಹ್ಯಾಡ್ ಸಮ್ ಪ್ರಾಬ್ಲಮ್ಸ್. ಎಸ್, ಬಹುಶಃ ತಾಯ್ನಾಡಿಗೆ ಬಂದು ಅಂದರೆ ಲೈಕ್ ಇರೋವಂಥ ಜಾಗಕ್ಕೆ ಬಂದು ಕೆಲಸ ಮಾಡು ಅಂತ ಹೇಳಿದಾಗ ಅವ್ರ ಮಾತು ಕೇಳ್ಕೊಂಡು ಬಂದ್ರಿ. ಬಹುಶಃ ನಿಮಗೆ ಅನಿಸುತ್ತೆ ಆ ಸಂದರ್ಭದಲ್ಲಿ ಒಳ್ಳೆ ನಿರ್ಧಾರ ತೆಗೆದುಕೊಂಡೆ. ಹೌದು, ಡೆಫಿನೆಟ್ಲಿ. ನಮ್ಮೂರಲ್ಲಿ ವರ್ಕ್ ಮಾಡೋದೇ ನಮ್ಮ ಪೇಷಂಟ್ಸ್ ನಮ್ಮೂರವರು, ನಮ್ಮ ಹಳ್ಳಿಯೂರವರು, ಅವ್ರಿಗೆ ಟ್ರೀಟ್ ಮಾಡೋದು, ಅವ್ರ ಮೇಲೆ ಒಂದು ಟ್ರೀಟ್ ಮಾಡಿದ್ಮೇಲೆ ಒಂದು ಸ್ಮೈಲ್ ಕೊಡ್ತಾರಲ್ವ, ಅದು ಡೆಫಿನೆಟ್ಲಿ ಇಟ್ಸ್ ವೆರಿ ಸ್ಯಾಟಿಸ್ಫೈಯಿಂಗ್ ಫಾರ್ ಅ ಡಾಕ್ಟರ್. ದ ಫೀಲಿಂಗ್ ಇಸ್ ಟೋಟ್ಲಿ ಡಿಫ್ರೆಂಟ್. ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ರೆಸ್. ಅದು ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅವ್ರು ಬಂದು ಕೈ ಮುಗಿದು ನಾನು ಗುಣ ಆಗಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ರೆ ಎಷ್ಟು ದುಡ್ಡು ಕೊಟ್ಟರು ಕೂಡ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಟ್ರೂ. ಸಾಮಾನ್ಯವಾಗಿ ಇಂತಹ ಸರ್ಜನ್ಸು ಫೇಮಸ್ ಆದಂಥವರು ಇಲ್ಲೇ ಇದ್ಕೊಂಡು ಸರ್ವಿಸ್ ಮಾಡಬೇಕು, ನಮ್ಮ ಜಿಲ್ಲೆಯಲ್ಲೇ ಇದ್ಕೊಂಡು ಸರ್ವಿಸ್ ಮಾಡಬೇಕು ಅಂತ ಅನ್ನೋರು ತುಂಬ ಕಡಿಮೆ, ತೀರಾ ವಿರಳ ಅಂತ ಹೇಳ್ಬೋದು. ಫಾರಿನಲ್ಲಿ ತುಂಬ ಸ್ಕೋಪ್ ಇದೆ, ಅಥವಾ ಬೇರೆ ದೇಶದಲ್ಲಿ ಡಾಕ್ಟರ್ಸ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಅಲ್ಲಿ ಹೋಗಿ ಸೆಟ್ಲ್ ಆಗೋಣ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಇರ್ತಾರೆ. ಬಹುಶಃ ನಿಮ್ಮ ತಂದೆಯವ್ರ ಕಾರಣಕ್ಕೆ ನೀವು ಇಲ್ಲೇ ಉಳ್ಕೊಂಡ್ರಿ ಅಂತ ಅನಿಸುತ್ತೆ. ಸೊ ಅವರ ಪ್ರಭಾವ ಹೆಚ್ಚಿನದಾಗಿ ಬೀರಿತ್ತು. ನೀವೇನು ಹೇಳಿದ್ರಿ, ಲಾರಿಯಲ್ಲಿ ಕರ್ಕೊಂಡು ಬರ್ತಾ ಇದ್ರು ಮಕ್ಕಳನ್ನ ಅನ್ನೋ ಕಾರಣಕ್ಕೆ ಅಷ್ಟು ಫೇಮಸ್ ಆಗಿದ್ರು. ಅಂದರೆ ನಮ್ಮ ಸುತ್ತಮುತ್ತ ಇರೋ ಜನರನ್ನ ನೋಡಿದಾಗ ಸಿಗುವಂತಹ ಆ ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್ ಬೇರೆ ಯಾವ ದೇಶಕ್ಕೆ ಹೋಗಿ ಏನೇ ಸರ್ವಿಸ್ ಕೊಟ್ಟರು ಸಿಗೋದಿಲ್ಲ ಅಂತ ಅನಿಸುತ್ತೆ. ಫಾರಿನ್ ಹೋಗ್ಬೇಕು ಅಂತ ನಾನು ಐಡಿಯಾನೇ ಇರಲಿಲ್ಲ ನನಗೆ. ನಾನು ಎಂದೂ ಯೋಚನೆ ಮಾಡಿರಲಿಲ್ಲ. ಸೊ ನಾನು ನನ್ನ ಕರ್ನಾಟಕಕ್ಕೆ ಬರಬೇಕು, ನಮ್ಮ ಬೆಳ್ಳಾರಿಯಲ್ಲಿ ಕೆಲಸ ಮಾಡಬೇಕು ಅಂತಲೇ ಆಸೆ ಇತ್ತು. ಸೊ ಎಂದೂ ನಾನು ಯೋಚನೆ ಮಾಡಿರಲಿಲ್ಲ ಹೊರಗೆ ಹೋಗ್ಬೇಕು ಅಂತ. ಬೇಕಾದಷ್ಟು ಆಪರ್ಚುನಿಟಿಗಳಿದ್ರೂ ಕೂಡ ಆಪರ್ಚುನಿಟೀಸ್ ಡೆಫಿನೆಟ್ಲಿ ಇದೆ. ಇನ್ಫ್ಯಾಕ್ಟ್ ಏನೋ ನಮ್ಮ ರಿಲೇಟಿವ್ಸ್ ತುಂಬ ಜನ ಇದ್ದಾರೆ ಹೊರಗಡೆ, UK ಅಲ್ಲಿ ಆ್ಯಸ್ ವೆಲ್ ಆಸ್ ಅಮೇರಿಕಾದಲ್ಲಿ. ಬಟ್ ನಾನು ಎಂದೂ ಅಷ್ಟು ಯೋಚನೆ ಮಾಡಿರಲಿಲ್ಲ. ನಾನು ನಮ್ಮ ಬೆಳ್ಳಾರಿಗೆ ಬರಬೇಕು, ನಮ್ಮ ಬೆಳ್ಳಾರಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕು ಆ್ಯಸ್ ಎ ಸರ್ಜನ್ ಅಂತಲೇ ಆಸೆ ಇತ್ತು. ಓಕೆ, ತಂದೆಯವರ ನಂತರದಲ್ಲಿ ಅಂದರೆ ತಂದೆಯವ್ರನ್ನ ಕಳ್ಕೊಳ್ತೀರಿ, ಆ ಒಂದು ಸ್ಟ್ರಗಲ್ ಪಾಯಿಂಟಿಂದ ಆಚೆ ಬರೋದಕ್ಕೆ ತುಂಬ ಕಷ್ಟ ಆಯಿತು ಅಂತ ಹೇಳಿದ್ರಿ. ಬಹುಶಃ ವಯಸ್ಸಲ್ಲವೇನೋ ಅವರನ್ನೇ ನೋಡಿಕೊಂಡು ಅವರೇ ಹೀರೋ ಅಂತ ಅಂದ್ಕೊಂಡು ಬೆಳೆದಂಥವ್ರು ನೀವು. ಆ ಸಂದರ್ಭದಲ್ಲಿ ಅನ್ನಿಸ್ತಾ ಆರೋಗ್ಯ ಅನ್ನೋದು ಎಷ್ಟೇ ಮಹತ್ವ ಕೊಟ್ಟರು ಡಾಕ್ಟರ್ಸ್ಗೂ ಕೂಡ ಹೊರತಾಗಿಲ್ಲ ಆರೋಗ್ಯದ ಸಮಸ್ಯೆ ಅನ್ನೋದು. ಅದೇ ಮೇಜರ್ ಪ್ರಾಬ್ಲಮ್. ಇನ್ಫ್ಯಾಕ್ಟ್ ನೀವು ತುಂಬ ಡಾಕ್ಟರ್ಸ್ನ ಹೇಳ್ತೀರಾ, ಅವ್ರ ಹೆಲ್ತ್ ಇಗ್ನೋರ್ ಮಾಡ್ಕೊಳ್ತಾರೆ. ಬೇರೆಯವ್ರ ಹೆಲ್ತ್ ಇಂಪ್ರೂವ್ ಮಾಡ್ಕೊಂತ ಹೋಗಿಬಿಟ್ಟು ಡಾಕ್ಟರ್ಸ್ಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ 24/7 ಕೆಲಸ ಮಾಡ್ತಾರೆ. ಊಟ ಸರಿಗೆ ಟೈಮಲ್ಲಿ ಊಟ ಮಾಡಲ್ಲ. ಸೇವೆ ಪೇಷಂಟ್ ಸೇವೆ ಅಂತ ಹೇಳಿಬಿಟ್ಟು. ಸೊ ಅವ್ರ ಹೆಲ್ತ್ ಡೆಫಿನೆಟ್ಲಿ ನೀವು ನೋಡ್ತಾ ಇರಿ, ತುಂಬ ಡಾಕ್ಟರ್ಸ್ ಇಗ್ನೋರ್ ಮಾಡ್ತಾರೆ. ಸೊ ದಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಇನ್ಫ್ಯಾಕ್ಟ್. ಓಕೆ, ಅದಾದಮೇಲೆ ಈಗ ಲ್ಯಾಪ್ರೋಸ್ಕೋಪಿ ಸರ್ಜರಿನ ಫೇಮಸ್ ಮಾಡಬೇಕು ಅಂತ ಬಹುಶಃ ನೀವು ಹೋಗದೇ ಇರೋ ಊರೇ ಇಲ್ಲ ಅನಿಸುತ್ತೆ. ಎಲ್ಲ ಕಡೆಯಲ್ಲೂ ಹೋಗ್ತೀರಿ, ಕ್ಯಾಂಪ್ಗಳನ್ನು ಮಾಡ್ತೀರಿ, ಎಷ್ಟೋ ಸಂದರ್ಭದಲ್ಲಿ ಫ್ರೀ ಕ್ಯಾಂಪ್ ಮಾಡ್ತೀರಿ, ಜನರಿಗೆ ತಿಳುವಳಿಕೆ ಮೂಡಿಸ್ತೀರಿ. ಪ್ರಾರಂಭದಲ್ಲಿ ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೋಗಿ ಜನರಿಗೆ ಅರಿವು ಮೂಡಿಸೋದು, ಸರ್ಜರಿ ಮಾಡೋದು, ಅದು ಒಪ್ಸೋದು, ನಾವು ಮಾಡ್ತೀವಿ ಅನ್ನೋದು ಅವ್ರು ಒಪ್ಕೊಂಡು ಬರೋದೇ ಒಂದು ಹೆಚ್ಚಿನ ದೊಡ್ಡ ಮಾತು ಅನ್ನೋ ಥರ ಇತ್ತು ಪರಿಸ್ಥಿತಿ. ಈಗ ಸ್ವಲ್ಪ ಭಿನ್ನವಾಗಿದೆ, ಜನರಿಗೆ ಕೂಡ ತಿಳುವಳಿಕೆ ಬರ್ತಾ ಇದೆ. ಬಟ್ ಪ್ರಾರಂಭದ ಹಂತದಲ್ಲಿ ಹೇಗಿತ್ತು, ಏನೆಲ್ಲ ಚಾಲೆಂಜಸ್ ಇತ್ತು ಅಂತ? ದ ಚಾಲೆಂಜಿಂಗ್ ಅಂದರೆ, ನಾನು ಬೆಳ್ಳಾರಿಗೆ ಹೊಸದಾಗಿ ಬಂದಿದ್ದೆ. ಐ ವಾಸ್ ಎ ಯಂಗ್ ಸರ್ಜನ್. ಫಸ್ಟ್ ಥಿಂಗ್ ಇಸ್, ಅವ್ರಿಗೆ ಹೆಂಗಿತ್ತು ಅಂದರೆ, ಈ ಹುಡುಗ ಆಪ್ರೇಟ್ ಮಾಡ್ತಾನ, ಅದು ಕನ್ವಿನ್ಸ್ ಮಾಡಬೇಕಾಗತ್ತೆ ಪೇಷಂಟ್ಗಳಿಗೆ. ಇಲ್ಲ, ನಾನು ವೆಲ್ ಟ್ರೈನ್ಡ್, ನಾನು ಆಪ್ರೇಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು. ಆಮೇಲೆ ಲ್ಯಾಪ್ರೋಸ್ಕೋಪಿ, ಅದ್ರ ಮೇಲೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡೋಕ್ಕಾಗತ್ತಾ ಇಲ್ಲ ಅಂತ. ಸೊ ನೀನು ಇಷ್ಟು ಯಂಗ್ ಸರ್ಜನ್ನು ಕೀಹೋಲ್ ಸರ್ಜರಿ ಮಾಡೋಕ್ಕಾಗತ್ತಾ ಅಂತ. ಯಾಕಂದರೆ ಲ್ಯಾಪ್ರೋಸ್ಕೋಪಿಗೆ ಮಾಡಬೇಕು ಅಂತ ಹೇಳಿದ್ರೆ ಯು ರಿಕ್ವೈರ್ ಎಕ್ಸ್ಪೀರಿಯನ್ಸ್ ಇನ್ ಓಪನ್ ಸರ್ಜರೀಸ್. ಅದಾದಮೇಲೆ ಯು ಕ್ಯಾನ್ ಡೂ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್. ಅದಾಗತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅದು ಹೇಗೆ ಪೇಷಂಟ್ಗಳಿಗೆ ಇಲ್ಲ ಜನಕ್ಕೆ ನಾನು ಒಂದು ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಾನು ಆಪ್ರೇಟ್ ಮಾಡಿ ತೋರಿಸ್ಬೇಕಾಗತ್ತೆ ಅಂತ. ಸೊ ನಾನು ಅಪ್ ಟು ರಾಯಚೂರು ಹೋಗಿದ್ದೀನಿ ನಾನು ಆಪ್ರೇಟ್ ಮಾಡೋಕ್ಕೆ. ಓಹೋ, ಬಳ್ಳಾರಿ ಟು ರಾಯಚೂರು. ಹೌದು. ನಾನು ಗಂಗಾವತಿಗೆ ಹೋಗಿದ್ದೀನಿ, ಇವಾಗೂ ಹೋಗ್ತೀನಿ ಗಂಗಾವತಿಗೆ. ನಾನು ತಿಂಗಳಿಗೆ ಒಂದು ಸಲ, ಇಲ್ಲ 2 ತಿಂಗಳಿಗೆ ಒಂದು ಸಲ. ಸಿನ್ನೂರಿಗೆ ಹೋಗಿದ್ದೀನಿ, ಅಲ್ಲಿ ಸಿನ್ನೂರಲ್ಲಿ ಆಲ್ಮೋಸ್ಟ್ ಅಬೌಟ್ 1000 ಆಪ್ರೇಷನ್ ಮಾಡಿರ್ಬೋದು. ಸೊ ಎಲ್ಲ ಕಡೆ ಹೋಗ್ಬಿಟ್ಟು ಒನ್ ಥಿಂಗ್ ಇಸ್ ಪಾಪ್ಯುಲರ್ ಇಸ್ ಲ್ಯಾಪ್ರೋಸ್ಕೋಪಿ. ಯಾಕಂದರೆ ಒಬ್ಬ ಪೇಷಂಟು ಗುಣ ಆದರು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅವರು ಒಂದು 10 ಪೇಷಂಟ್ ಕರ್ಕೊಂಬರ್ತಾರೆ ನಮ್ದು ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಪಾಪ್ಯುಲೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಟ್ರಾವೆಲ್ ಹೋಲ್ ಆಫ್ ನಾರ್ತ್ ಕರ್ನಾಟಕ. ಹೇಗಿತ್ತು ಅಂತ ಹೇಳಿದ್ರೆ, ಇನ್ಷಿಯಲಿ ಫ್ಯೂ ಸ್ಮಾಲ್ ಸೆಂಟರ್ಸಲ್ಲಿ ಅವ್ರ ಹತ್ರ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ, ಲ್ಯಾಪ್ರೋಸ್ಕೋಪಿಕ್ ಎಕ್ವಿಪ್ಮೆಂಟ್ಸ್. ನನ್ನ ಕಾರಲ್ಲಿ ತೊಗೊಂಡು ಹೋಗ್ತಾ ಇದ್ದೆ ನಾನು. ಒಂದು TV ಮಾನಿಟರ್ ಆಗಿರ್ಬೋದು, ಇಲ್ಲಾಂದರೆ ಒಂದು ಕಾರ್ಬನ್ ಡೈಆಕ್ಸೈಡ್ ಸಿಲಿಂಡರ್ ಇರ್ಬೋದು, ಇಲ್ಲಾಂದರೆ ಲ್ಯಾಪ್ರೋಸ್ಕೋಪಿಕ್ ಎಕ್ವಿಪ್ಮೆಂಟ್ಸ್ ಕೂಡ ಬೆಳಿಗ್ಗೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಸೆಟಪ್ ಮಾಡಿಬಿಟ್ಟು
ಸ್ಟೆರಿಲೈಸ್ ಮಾಡಿ ಎಕ್ವಿಪ್ಮೆಂಟ್ಸ್ನ ಒಂದು 10-12 ಆಪ್ರೇಷನ್ ಮಾಡಿಬಿಟ್ಟು ರಾತ್ರಿ ಬೆಳಗ್ಗೆ ವಾಪಸ್ ಬರ್ತಾಯಿದ್ದೆ ನಾನು. ಸೊ ಅವೆಲ್ಲ ಮಾಡಿದ್ದೀವಿ ಇನ್ಫ್ಯಾಕ್ಟ್. ಆ್ಯಂಡ್ ಪ್ರಾರಂಭದಲ್ಲಿ ಏನು ರಿಯಾಕ್ಷನ್ ಹೇಗಿರ್ತಾ ಇತ್ತು ಜನರದ್ದು? ಅಂದರೆ ಒಪ್ಕೊಂಡ ನಂತರದಲ್ಲಿ ಯಶಸ್ವಿ ಆದಮೇಲೆ ಅದು ಬೇರೆ ಪ್ರಶ್ನೆ, ಬಟ್ ಪ್ರಾರಂಭದಲ್ಲೇ ಈ ತಿಳುವಳಿಕೆ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಅವ್ರನ್ನ ಎಜುಕೇಟ್ ಮಾಡಿ ಒಪ್ಸೋದಿದೆಯಲ್ಲ, ಅದು ನಿಜಕ್ಕೂ ಒಂಥರ ಚಾಲೆಂಜಿಂಗ್ ಅಂತಾನೆ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಇನ್ಫ್ಯಾಕ್ಟ್. ಅವರು ಇಲ್ಲ ಸರ್ ಲ್ಯಾಪ್ಟಾಸ್ಕೋಪಿ ಮಾಡೋಕ್ಕೆ ಹೋಗಬೇಡಿ, ನೀವು ಓಪನ್ ಮಾಡಿ, ನಮಗೆ ಅದು ಬೇಡ, ನೀವು ಹೊಸ ಟೆಕ್ನಿಕ್ ಮಾಡಿ ನಮಗೆ ಬೇಡ, ನಮ್ಮೇಲೆ ಪ್ರಯೋಗಿಸ್ಬೇಡಿ, ನೀವು ನಮಗೆ ಓಪನ್ ಮಾಡಿದ್ರೆ ನಮಗೆ ಒಂದು ಇದು ಹೆಂಗಿದೆ ಅಂದರೆ ಹಳ್ಳೂರಲ್ಲಿ ನೀವು ಮಾತ್ರೆ ಕೊಟ್ಟರೆ ಅವರು ಗುಣ ಆಗಲ್ಲ ಅಂತ ಹೇಳ್ತಾರೆ, ಅವ್ರು ಇಂಜೆಕ್ಷನ್ ಬೇಕು. ಸೊ ಅದು ಕೊಟ್ಟರೆ ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಂಬಿಕೆ ಬೆಳ್ಕೊಂಡ್ಬಿಟ್ಟಿದೆ ಹಿಂದಿನಿಂದಲೂ. ಸೊ ನೀವು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಸ್ಕಾರ್ ಇರಬೇಕು ಬಾಡಿ ಮೇಲೆ, ನಾನು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀರಪ್ಪ, ಏನು ಚೆನ್ನಾಗಿದೆ ನೋಡಿ, ಎಷ್ಟು ದೊಡ್ಡದು ಕೊಯ್ದಿದ್ದಾರೆ ಡಾಕ್ಟ್ರು ಅಂತ ಹೇಳ್ಬಿಟ್ಟು. ಸೊ ಆ ನಂಬಿಕೆಯಿಂದ ಅವ್ರನ್ನ ಹೊರಗೆ ಕರ್ಕೊಂಬರ್ಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಟುಕ್ ಲಾಟ್ಸ್ ಆಫ್ ಟೈಮ್. ಬಟ್ ನೀವು ಆಪ್ರೇಟ್ ಮಾಡ್ತಾ ಹೋಗ್ತಿದ್ರೆ ಒನ್ಸ್ ದಟ್ ಕಾನ್ಫಿಡೆನ್ಸ್ ಇಸ್ ಡೆವಲಪ್ಡ್, ಸೊ ಅವರಿಗೆ ಗೊತ್ತಾಯಿತು ಓಕೆ ಚೆನ್ನಾಗಾಗ್ತಿದೆ, ನಾನು ಸಣ್ಣ ಇದ್ರಲ್ಲಿ ಹೋಲಿ ಅಂತ. ಸೊ ಆಬ್ವಿಯಸ್ಲಿ ಇಟ್ಸ್ ಎ ಗ್ರೇಟ್ ಬೆನಿಫಿಟ್, ಎಸ್ಪೆಷಲಿ ವಿಲೇಜಸ್ಸಿಗೆ, ಹಳ್ಳೂರು ರೈತರಿಗೆ. ಸೊ ಅವರಿಗೆ ಹೆಂಗಿತ್ತು ಅಂದರೆ ರೈತರು ಅವರಿಗೆ ನೀನು ಆದಷ್ಟು ಬೇಗ ಗುಣ ಮಾಡಿಬಿಟ್ಟು ವಿತಿನ್ ಒಂದು 15-20 ದಿನಕ್ಕೆ ವಾಪಸ್ ಅವರು ಕೆಲಸಕ್ಕೆ ಹೋಗೋದು ಇಟ್ಸ್ ರಿಯಲ್ ಅಡ್ವಾಂಟೇಜ್. ಫಸ್ಟು ಸರ್ಜರಿ ಆ ಥರದ್ದು ಅಂದರೆ ನೀವು ಕರ್ನಾಟಕಕ್ಕೆ ಬಂದು ನಾರ್ತ್ ಕರ್ನಾಟಕದಲ್ಲಿ ಹೋಗಿ ಆ ಫಸ್ಟ್ ಸರ್ಜರಿ ಯಾವುದಾದ್ರು ಒಂದು ನೆನಪು ಮಾಡ್ಕೊಳ್ಬಹುದಾ, ಅಥವಾ ಹೇಗಿತ್ತು ಏನಾದ್ರು ನೆನಪಿದೆಯಾ, ಅಥವಾ ಹೇಗೆ? ಫಸ್ಟ್ ಸರ್ಜರಿ ಅಂದರೆ ನಾನು ಇನಿಷಿಯಲಿ ವಿ ಸ್ಟಾರ್ಟೆಡ್ ವಿತ್ ಸಿಂಪಲ್ ಸರ್ಜರೀಸ್. ಯಾಕಂದ್ರೆ ಹೇಗಾಕಂತ ಅಂತ ಹೇಳಿದ ತಕ್ಷಣ ಯು ನೀಡ್ ಟು ಬಿ ಸ್ಮಾರ್ಟ್ ಅಂತ ಹೇಳ್ತೀವಿ ಆ್ಯಸ್ ಅ ಸರ್ಜನ್. ನೀವು ಹವರ್ ಗುಡ್ ಯು ಆರ್. ಸೊ ಇನಿಷಿಯಲಿ ನೀವು ಒಂದು ಹೆಸರು ಮಾಡಬೇಕಾಗತ್ತೆ, ಒಂದು ಏನು ತೊಂದರೆ ಆಗ್ಬಾರ್ದು ಅಂತೇಳಿ ಸಿಂಪಲ್ ಸರ್ಜರೀಸ್ ಶುರು ಮಾಡಬೇಕಾಗತ್ತೆ. ಸೊ ನಾವು ಅಪೆಂಡಿಸೆಕ್ಟಮಿಟೀಸ್ ಮಾಡಿ, ಇಲ್ಲ ನಮ್ಮ ಗಾಲ್ ಬ್ಯಾಡರ್ ಸರ್ಜರೀಸ್ ಅಲ್ಲಿಂದ ಶುರು ಮಾಡಿರೋದು. ಸೊ ಒನ್ಸ್ ದಟ್ ಕಾನ್ಫಿಡೆನ್ಸ್ ಇಸ್ ಡೆವಲಪ್ಡ್, ನನಗೆ ಮಾಡೋಕ್ಕಾಗತ್ತೆ, ನನಗೇನು ತೊಂದರೆ ಆಗಬಾರ್ದು, ಪೇಷಂಟ್ಗೆ ಏನು ತೊಂದರೆ ಆಗಬಾರ್ದು ಅಂತ, ನನ್ನ ಕೆರಿಯರ್ ಚೆನ್ನಾಗಿ ಆಗಬೇಕು. ಯಾಕಂದರೆ ಎನಿಥಿಂಗ್ ಕೆರಿಯರಲ್ಲಿ ನೀವು ಕ್ರಿಕೆಟ್ ನೋಡಬಹುದು, ಫಸ್ಟ್ ಹೋದ ತಕ್ಷಣ ಯಾರೂ 6 ಹೊಡೆಯೋಕ್ಕೆ ಹೋಗಲ್ಲ, ಫಸ್ಟ್ ಒಂದು 2 ಬಾಲ್ ಬಿಡ್ತಾರೆ. ಸೊ ಹಾಗೆ ನೀವು ಯು ಹ್ಯಾಡ್ ಬಿ ವೆರಿ ಸೆಲೆಕ್ಟಿವ್ ಇನ್ ಚೂಸಿಂಗ್ ದ ಪೇಷಂಟ್. ಸೊ ಬಿಕಾಸ್ ಇಟ್ಸ್ ಎ ಲೈಫ್ ಟೈಮ್ ಆಫ್ ಕ್ವಶನ್. ಯು ಕೆನಾಟ್ ಬಿ ಎ ಹೀರೋ, ಜೀವವನ್ನೇ ನಿಮ್ಮನ್ನ ನಂಬಿಬಿಟ್ಟು ನಿಮ್ಮ ಹತ್ರ ಬಂದಿರ್ತಾರೆ. ಯು ಕೆನಾಟ್ ಬಿ ಎ ಹೀರೋ ಇನ್ ದ ಆಪರೇಷನ್ ಥಿಯೇಟರ್, ಆಕ್ಟ್ ಲೈಕ್ ಎ ಹೀರೋ. ಸೊ ಯು ನೀಡ್ ಟು ಬಿ ಸ್ಮಾರ್ಟ್ ಆ್ಯಂಡ್ ಯು ಶುಡ್ ಟೇಕ್ ಗುಡ್ ಡಿಸಿಷನ್ಸ್, especially a surgeon. So we have no second chances. As a surgeon, a physician can ಮಾತ್ರೆ ಬರ್ಕೊಟ್ಬಿಟ್ಟು ನೀವು ನಾಳೆ ಬಾ ನೋಡೋಣ, ಕಮ್ಮಿ ಆಗಲಿಲ್ಲ ಇನ್ನೊಂದು ಮಾತ್ರೆ ಕೊಡೋದು ಅಂತ. ಯಾಕಂದ್ರೆ ನಮ್ಮ ಸರ್ಜನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಾವು ಆಪ್ರೇಷನ್ ಥಿಯೇಟ್ರಲ್ಲಿ ಒಂದು ಸಲ ನಾವು ಕೊಯ್ದ ಮೇಲೆ ಆ ಸರ್ಜರಿ ಮುಗಿಸ್ಬೇಕಾಗತ್ತೆ. ನಮಗೆ ವಿ ಡೋಂಟ್ ಹ್ಯಾವ್ ಸೆಕೆಂಡ್ ಚಾನ್ಸ್, ನಾಳೆ ನೋಡೋಣ ನಾಡಿದ್ದು ನೋಡೋಣ, ಆ ಚಾನ್ಸೇ ಇಲ್ಲ. ಸೊ ನಾವು ಡಿಸಿಷನ್ ಆಪ್ರೇಷನ್ ಥಿಯೇಟ್ರಲ್ಲಿ ಆ ಡಿಸಿಷನ್ ತೊಗೊಳ್ತೀವಲ್ವಾ, ಆ ಫಸ್ಟ್ ಡಿಸಿಷನ್ ಇಸ್ ದ ಬೆಸ್ಟ್ ಡಿಸಿಷನ್. So now we have to be so well trained, so we have no second chances. So mentally we have to be prepared as well as nam skill wise also. So nange ಮಾಡೋಕ್ಕಾಗತ್ತೆ ಅಂತೆ. So that's how you need to prepare. ಡಾಕ್ಟರ್ ಯಾವತ್ತೂ ಕೂಡ ಫೀಸ್ಗೆ ತಲೆ ಕೆಡಿಸ್ಕೊಂಡವರೇ ಅಲ್ಲ ಅನ್ನೋ ಒಂದು ಮಾತು ಕೇಳ್ಪಟ್ವಿ. ಯಾರೇ ಆಗಿರ್ಬೋದು, ಅವ್ರ ಹತ್ರ ಎಷ್ಟೇ ಇದ್ರೂ ಆಯಿತು ಕೊಟ್ಟು ಹೋಗಿ ಸರ್ಜರಿ ಮಾಡಿಸ್ಕೊಳ್ಳಿ, ಫಸ್ಟ್ ಹುಷಾರಾಗಿ ಅನ್ನೋ ಒಂದು ಮನೋಭಾವ. ಇದು ಹೇಗೆ ಬಂದಿದ್ದು? ನಿಮ್ಮಿಂದ ಬಂದಿದ್ದ, ತಂದೆಯವರಿಂದ ಬಂದಿದ್ದ? ಅದು ನಾನು ಫಸ್ಟ್ 1 ಮಂತ್ ಅಂತ ಹೇಳಿದ್ನಲ್ಲ, ನಮ್ಮ ತಂದೆ ವಿತಿನ್ 1 ಮಂತ್ ಹಿ ಪಾಸ್ಟ್ ಅವೇ. ಸೊ ಅವರು ನನಗೆ ಒಂದು ಮಾತು ಹೇಳಿದ್ದಿಂದ ಇನ್ಫ್ಯಾಕ್ಟ್ ಇವಾಗೂ ನೆನಪಿದೆ ನನಗೆ. ಅವ್ರು ಹೇಳಿದ್ರು, ದುಡ್ಡಿನ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ, ಫಸ್ಟ್ ಥಿಂಗ್ ಇಸ್ ನೀನು ಪ್ರೂವ್ ಯುವರ್ ಸ್ಕಿಲ್ ಅಂತ. ಆ್ಯಸ್ ಅ ಸರ್ಜನ್ ಒಂದ್ಸಲ ನೀವು ಪ್ರೂವ್ ಮಾಡಿದ್ಮೇಲೆ ಪೇಷಂಟ್ಸ್ ಬರ್ತಾರೆ, ದುಡ್ಡಿನ ಹಿಂದೆ ಬರುತ್ತೆ, ಎಂದೂ ದುಡ್ಡಿಗೋಸ್ಕರ ನೀವು ಹೋಗಬೇಡ ಅಂತೇಳಿ. ಸೊ ನಾನು ಐ ಸ್ಟಿಲ್ ಫಾಲೋ ಇಟ್. ಇನ್ಫ್ಯಾಕ್ಟ್ ಇವಾಗ 20 ವರ್ಷ ಆಯ್ತು ನಾನು ಸರ್ಜರಿ ಮಾಡೋಕ್ಕೆ ಬೆಳ್ಳಾರಲ್ಲಿ. 21 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಇದುವರೆಗೂ ನಾನು ಎಲ್ಲಿ ಹೋದರೂ ಆಪ್ರೇಷನ್ ಮಾಡೋಕ್ಕೆ ಹೋದ್ರು ನನ್ನ ಚಾರ್ಜಸ್ ಹೇಳಿಲ್ಲ, ಎಷ್ಟು ಕೊಟ್ಟರು ಕೂಡ ನಾನು ತಗೊಳ್ತೀನಿ. ಸರ್ಜರೀಸು ಪ್ರೈವೇಟ್ ಹಾಸ್ಪಿಟ್ಲು ಅಂತಂದರೆ ಬೇರೆಯದ್ದೇ ಒಂದು ವೀವ್ ಇದೆ ಜನರ ಕಣ್ಣು ಮುಂದೆ, ಬಟ್ ಅದನ್ನು ನೀವು ಹೋಗಲಾಡಿಸಿದ್ದೀರಿ. ಬಟ್ ಸಾಮಾನ್ಯವಾಗಿ ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಏನು ಮಾಡಿದ್ರು ಕೂಡ ಡಾಕ್ಟರ್ಸ್ ತಪ್ಪು ಮಾಡಿದ್ದಾರೆ ಅಂತಲೇ ಒಂದು ಸಂಶಯ ಇರ್ತದೆ ಜನಕ್ಕೆ. ಯಾವಾಗಲೂ ಒಂದು ಬೇರೆ ಮುಖಾಂತರ ನೋಡ್ತಾರೆ ಡಾಕ್ಟರ್ಸ್ನ. 99% ಡಾಕ್ಟರ್ಸ್ ದೇ ವರ್ಕ್ ಹಾರ್ಡ್, ಕಷ್ಟಪಡ್ತಾರೆ, ಎಂದೂ ದುಡ್ಡಿನ ಬಗ್ಗೆ ಯೋಚನೆ ಮಾಡಲ್ಲ, 24/7 ಕೆಲಸ ಮಾಡ್ತಾರೆ. ಅದೇನಾಗತ್ತೆ ಅಂತ ಹೇಳಿದ್ರೆ ಜನ ಏನಂತ ಬಿಸ್ನೆಸ್ ಅಂತ ಹೇಳ್ತಾರೆ. ಸೊ ಡೆಫಿನೆಟ್ಲಿ ಅಲ್ಲ, ಇಟ್ಸ್ ಎ ಲೈಫ್ ಆ್ಯಂಡ್ ಡೆತ್ ಕ್ವಶನ್.
ಅವ್ರ ಪೇಷಂಟ್ನ ಇಂಪ್ರೂವ್ ಮಾಡಿರೋದು, ಪೇಷಂಟ್ ಹೆಲ್ತ್ ಇಂಪ್ರೂವ್ ಆಗಿರೋದು, ಪೇಷಂಟ್ ಸೇವೆ ಮಾಡಿ ಪೇಷಂಟ್ ಜೀವ ಉಳಿಸಿರೋದ್ರ ಬಗ್ಗೆ ಯಾರೂ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಎಲ್ಲರೂ ದುಡ್ಡಿನ ಬಗ್ಗೆ ಮಾತಾಡ್ತಾರೆ. ಇದು ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್. ನೀನು ಪೇಷಂಟ್ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಮೇಜರ್ ಸರ್ಜರಿ ಮಾಡಿರ್ಬೋದು, ಪೇಷಂಟ್ ನಕ್ಕಂತ ಮನೆಗೆ ಹೋಗಿರ್ಬೋದು, ಅದ್ರ ಬಗ್ಗೆ ಯಾರೂ ಪೇಷಂಟ್ ಮಾತಾಡಲ್ಲ. ಪೇಷಂಟ್ ಕಡೆಯವರು ನಾನು ಇಷ್ಟು ದುಡ್ಡು ಖರ್ಚಾಗಿದೆ, ನಾನು ಇಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ, ನಾನು ಇಷ್ಟು ಖರ್ಚು ಮಾಡಿದ್ದೀನಿ, ಅದ್ರ ಬಗ್ಗೆ ಮಾತಾಡ್ತಾರೆ. ಬಟ್ ಪೇಷಂಟ್ ಇಂಪ್ರೂವ್ ಆಗಿದ್ದರ ಬಗ್ಗೆ ಯಾರೂ ಮಾತಾಡೋಕ್ಕೆ ಹೋಗಲ್ಲ. ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್. ಇನ್ಫ್ಯಾಕ್ಟ್ ಬೇಸರ ಇದೆ ಈ ವಿಷಯಕ್ಕೆ. 5 ಸ್ಟಾರ್ ಹೋಟ್ಲಿಗೆ ಹೋಗ್ತಾರೆ, ಕಾಫಿ ಕುಡಿತಾರೆ, 200 ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಕಾಫಿಗೆ. ಅದ್ರ ಬಗ್ಗೆ ಯಾರೂ ಮಾತಾಡೋಕ್ಕೆ ಹೋಗಲ್ಲ. 5 ಪೈಸಾ ಡಿಸ್ಕೌಂಟ್ ಕೊಡು ಅಂತ ಕೇಳೋಕೆ ಹೋಗಲ್ಲ ಕಾಫಿಗೆ 5 ಸ್ಟಾರ್ ಹೋಟ್ಲಲ್ಲಿ. ನಿಜ. ಬಟ್ ಹಾಸ್ಪಿಟಲ್ ಬಂದ ತಕ್ಷಣ ಈ ಒಂದು ಚಾರ್ಜಸ್ ವೆರಿ ಮಿನಿಮಲ್ ಇದ್ದರೂ ಕೂಡ ನೀವು ಎಷ್ಟಕ್ಕೆ ಚಾರ್ಜ್ ಮಾಡಿದ್ದೀರಾ, ಇದಕ್ಕೆ ಮಾಡಿದ್ದೀರಾ ಅಂತ. ಅದು ಸಾಮಾನ್ಯವಾಗಿ ಅದೇ ಹೇಳ್ತಾರಲ್ಲ, ಆಪರೇಷನ್ ಸಕ್ಸಸ್ ಪೇಷಂಟ್ ಡೆಡ್ ಅನ್ನೋ ಯಾವುದಾದ್ರು ಒಂದು ಸಿಚುವೇಶನ್ ಬಂದುಬಿಡ್ತು ಅಂತಂದರೆ ದಟ್ ಈಸ್ ರಿಯಲಿ ಒಂಥರ ನಿಮಗೆ ಟಫ್ ಟೈಮ್ ಅಂತ ಹೇಳ್ಬೋದೇನೋ. ಅವರನ್ನು ಕನ್ವಿನ್ಸ್ ಮಾಡೋದು, ಪೇಷಂಟ್ ಕಡೆಯವ್ರನ್ನ ಕನ್ವಿನ್ಸ್ ಮಾಡೋದು, ಅಥವಾ ಏನೋ ಯಾವುದೋ ಒಂದು ಚಾಲೆಂಜಿಂಗ್ ಸರ್ಜರೀಸ್ ಮಾಡುವಾಗ, ಆಪರೇಟ್ ಮಾಡುವಾಗ ಆ ಥರದ ಸಿಚುವೇಶನ್ಸು, ಆ ಥರದ ಘಟನೆಗಳು ಯಾವತ್ತಾದರೂ ಎದುರಾಗಿದೆಯಾ? ಆಗಿದೆ. ನೋ ಸರ್ಜನ್ ನಮ್ಮದ್ರಲ್ಲಿ, ಇನ್ಫ್ಯಾಕ್ಟ್ ನಮ್ಮ ಮೆಡಿಕಲಲ್ಲಿ ಹೇಳ್ತೀವಿ ನಾವು, ಬುಕ್ಸ್ ಡೋಂಟ್ ಬ್ಲೀಡ್ ಅಂತ. ಅಂದರೆ ನಾವು ಎಷ್ಟು ಓದಿದ್ರು ಕೂಡ ನಾವು ಪೇಷಂಟ್ ಮೇಲೆ ನಾವು ಒಂದು ಇನ್ಸಿಷನ್ ಹಾಕಿದ ಮೇಲೆ ಬ್ಲೀಡಿಂಗ್ ಕಾಣೋದು, ಬುಕ್ಸಲ್ಲಿ ಏನು ಕಾಣಲ್ಲ. ಆಮೇಲೆ ನೋ ಸರ್ಜನ್ ಕ್ಯಾನ್ ಸೇ, ನಮ್ಮದ್ರಲ್ಲಿ ಹೇಳ್ತೀವಿ, ನಾನು ಏನು ಕಾಂಪ್ಲಿಕೇಶನ್ಸ್ ನೋಡಿಲ್ಲ ಅಂತ. ಅಂದರೆ ಆ ಸರ್ಜನ್ ಆಪ್ರೇಟ್ ಮಾಡ್ತಾ ಇಲ್ಲ ಅಂದರೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಎವ್ರಿಬಡಿ ಹ್ಯಾಸ್ ಟು ಗೋ ಥ್ರೂ ಸಮ್ ಕಾಂಪ್ಲಿಕೇಶನ್ಸ್. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ, ನೋ ಬಾಡಿ ಈಸ್ ಸಿಮಿಲರ್. ಇವಾಗ ಕಾರಿಗೆ ನಾನು ಆಪ್ರೇಟ್ ಮಾಡ್ಬೋದು, ಕಾರ್ ಇದು ಕೆಟ್ಟೋಯ್ತು ಅಂತ ತಕ್ಷಣ ಆ ಪಾರ್ಟ್ ತೆಗೆದುಬಿಟ್ಟು ಹೊಸದು ಹಾಕ್ಬಿಡ್ಬೋದು. ಬಟ್ ಇನ್ನು ಹ್ಯೂಮನ್ ಬಾಡಿ ಹಂಗೆ ಮಾಡೋಕ್ಕಾಗಲ್ಲ. ನಾವು ಏನು ಪ್ರಾಬ್ಲಮ್ ಇದ್ರೂ ಕೂಡ ಅದರಲ್ಲೇ ನಾವು ಸಾಲ್ವ್ ಮಾಡಬೇಕಾಗತ್ತೆ. ಆಮೇಲೆ ಎವ್ರಿ ಪೇಷಂಟ್ ಇಸ್ ಡಿಫ್ರೆಂಟ್, ಎವ್ರಿ ಸಿಚುವೇಶನ್ ಇಸ್ ಡಿಫ್ರೆಂಟ್. ಹಿಂಗೆ ಬಾಡಿ ರಿಯಾಕ್ಟ್ ಆಗುತ್ತೆ, ಹಿಂಗೆ ರಿಯಾಕ್ಷನ್ ಆಗುತ್ತೆ ಅಂತ. ದ ಓನ್ಲಿ ಥಿಂಗ್ ಇಸ್, ನಾವು ಕಾಂಪ್ಲಿಕೇಶನ್ ಆದರೂ ಕೂಡ ಎ ಗುಡ್ ಸರ್ಜನ್ ಹ್ಯಾಸ್ ಟು ಪಿಕ್ ಅಪ್ ದ ಕಾಂಪ್ಲಿಕೇಶನ್ ಆ್ಯಂಡ್ ಸೆಟ್ ಇಟ್ ರೈಟ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಆಬ್ವಿಯಸ್ಲಿ ಕಾಂಪ್ಲಿಕೇಶನ್ಸ್ ತುಂಬಾ ನಿಮಗೆ ಚಾಲೆಂಜಿಂಗ್ ಅನ್ಸಿದ್ದು ಯಾವ್ದಾರು? ಎಷ್ಟೋ ಸಲ ನಾನು ಆಪರೇಷನ್ ಮಾಡ್ತೀನಿ ಅಂತೇಳಿ ನಾನು ಲ್ಯಾಪ್ರೋಸ್ಕೋಪಿಗೆ ಮಾಡಿಬಿಟ್ಟು ದೆನ್ ಅಲ್ಲಿ ನೋಡಿ ಒಳಗೆ ಹೋಗ್ಬಿಟ್ಟು ನಾನು ಆಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೊರಗೆ ಬಂದಿದ್ದೀನಿ. ನಾನು ಗಾಲ್ಬೆಟ್ ಸರ್ಜರಿ ಆಗಿರ್ಬೋದು, ನಾನು ಆಪ್ರೇಟ್ ಮಾಡಬೇಕು ಅಂತ ಒಳಗೆ ಹೋಗ್ಬಿಟ್ಟು ನೋಡ್ತೀನಿ, ದೆನ್ ಇಂಟೆಸ್ಟೈನ್ಸ್ ಎಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ, ಸಿಕ್ಕಾಪಟ್ಟೆ ಪಸ್ಸಿರುತ್ತೆ. ಆ ಟೈಮಲ್ಲಿ ನಾನು ಆಪ್ರೇಷನ್ ಮಾಡೋಕ್ಕೆ ಹೋಗ್ಬಿಟ್ಟು, ಇವಾಗ ಪೇಷಂಟ್ಸ್ ಪಾಯಿಂಟ್ ಆಫ್ ವ್ಯೂ, ಎಂಡ್ ಆಫ್ ದ ಡೇ ರಿಸ್ಕ್ ತೊಗೊಳ್ಬಾರ್ದು. ಪೇಷಂಟ್ ಲೈಫ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಆಪ್ರೇಷನ್ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಹೀರೋ ಆಗಿಬಿಟ್ಟು ನಾನು ಆಪ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಬೇರೆ ಇಂಜುರೀಸ್ ಆಗಬಾರ್ದು. ಇಂಟೆಸ್ಟೈನಲ್ ಇಂಜುರೀಸ್ ಆಯಿತು ಅಂತ ಹೇಳಿದ ತಕ್ಷಣ ಸೊ ಪೇಷಂಟಿಗೆ ಬೇರೆ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಟು ಪ್ರಿವೆಂಟ್ ದಟ್ ಯು ಶುಡ್ ನೋ ಎ ಲಿಮಿಟೇಷನ್. ಅ ಸರ್ಜನ್ ಶುಡ್ ನೋ ವೇರ್ ಹಿ ಹ್ಯಾಸ್ ಟು ಸ್ಟಾಪ್. ಆಗತ್ತಾ ಇಲ್ಲ ನನ್ನ ಕಡೆಯಿಂದ ಅಂತ. ಸರ್ಜನ್ ಶುಡ್ ನಾಟ್ ಹ್ಯಾವ್ ಎನ್ ಈಗೋ. ನಾನೇ ಮಾಡ್ತೀನಿ, ನನ್ನ ಕಡೆಯಿಂದ ನನ್ನ ಬಿಟ್ಟರೆ ಯಾರೂ ಮಾಡಲ್ಲ ಅಂತ. ಸೊ ನಿಮ್ಗೆ ಎಷ್ಟಾಗತ್ತೋ, ಯಾಕಂದರೆ ಪೇಷಂಟ್ಸ್ ಹೆಲ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಲೈಫ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಗತ್ತಾ ಇಲ್ಲ, ಆಗಲ್ಲ ಅಂದರೆ ಹೊರಗೆ ಬನ್ನಿ, ಆಯ್ತು ಫೈನ್, ನನ್ನ ಕಡೆ ಆಗಲಿಲ್ಲ, ನಾನು ಬೇರೆ ಸರ್ಜನ್ಸ್ ಕಳಿಸ್ತೀನಿ, ಬೇರೆ ಹಾಸ್ಪಿಟ್ಲಿಗೆ ಕಳಿಸ್ತೀನಿ, ನನಗಿಂತ ಬೆಟರ್ ಸರ್ಜನ್ ಇರ್ಬೋದು, ಅವ್ರು ಮಾಡ್ತಾರೆ ಅಂಥೇಳಿ. ಆಗಿದೆ, ಡೆಫಿನೆಟ್ಲಿ ಆಗಿದೆ. ಸೊ ಕಾಂಪ್ಲಿಕೇಶನ್ಸ್ ಬ್ಲೀಡಿಂಗ್ ಆಗಿದೆ, ಓಕೆ, ನೋ ಪ್ರಾಬ್ಲಮ್. ಅದು ಕಂಟ್ರೋಲ್ ಮಾಡ್ತೀವಿ ಡೆಫಿನೆಟ್ಲಿ. ವಿ ನೋ ಹೌ ಟು ಕಂಟ್ರೋಲ್ ಇಟ್, ಬಿಕಾಸ್ ನಾವು ಟ್ರೈನಿಂಗ್ ಆಗಿರುತ್ತೆ ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಒಂದು ಪ್ಲ್ಯಾನ್ ಮಾಡ್ಕೊಂಡು ಒಳಗೆ ಹೋಗೋಕ್ಕಾಗಲ್ಲ, ಎಸ್ಪೆಷಲಿ ಇನ್ ಸರ್ಜರಿ. ಎವ್ರಿ ಸ್ಟೆಪ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಏನೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಆಗತ್ತಾ ಇಲ್ಲ ಅಂಥೇಳಿ. ಸೊ ದಟ್ಸ್ ಚಾಲೆಂಜಿಂಗ್ ಇನ್ಫ್ಯಾಕ್ಟ್ ಆ್ಯಂಡ್ ಕ್ವೈಟ್ ಎಕ್ಸೈಟಿಂಗ್. ಸರ್ಜನ್ಸ್ ಲೈಫಲ್ಲಿ ದ ಥ್ರಿಲ್ ಬರುತ್ತೆ ಇನ್ಫ್ಯಾಕ್ಟ್. ಸೊ ಇಟ್ ಗಿವ್ಸ್ ಎ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಎಷ್ಟೋ ಸ್ಟ್ರೆಸ್ ಇದ್ದರೂ ಏನೇ ಇದ್ದರೂ ಕೂಡ ಅದೆಲ್ಲವನ್ನೂ ಕೂಡ ಮರೆತು ನೀವು ಆಪರೇಷನ್ ಥಿಯೇಟ್ರ್ ಒಳಗಡೆ ಹೋಗಬೇಕಾಗತ್ತೆ ಅಂತ ಅನ್ಸುತ್ತೆ. ಕಂಪ್ಲೀಟಾಗಿ ಅಲ್ಲೇ ನಿಮ್ಮ ಮೈಂಡು ಬಾಡಿ ಎಲ್ಲವೂ ಕೂಡ ಇರಬೇಕಾಗತ್ತೆ ಅಂತ ಅನಿಸುತ್ತೆ. ಇದು ಹೆಂಗಿರುತ್ತೆ ಅಂದರೆ, ಒಂದು ಮ್ಯೂಸಿಷಿಯನ್ ಹಿ ಗೋಸ್ ಆನ್ ಸ್ಟೇಜ್ ಅಂದ ತಕ್ಷಣ ಎಲ್ಲ ಮರ್ತು ಬಿಡ್ತಾನೆ ಅವನು. ಹಾಗೆ ಒನ್ಸ್ ಯು ಎಂಟರ್ ದ ಓ ಟಿ, ಯು ಟೆನ್ ಟು ಫರ್ಗೆಟ್ ಎವ್ರಿಥಿಂಗ್, ಎಲ್ಲ ಮರ್ತೋಗ್ಬಿಡುತ್ತೆ. ಸೊ ಯು ಥಿಂಕ್ ಅಬೌಟ್ ಹೌ ಟು ಗೋ ಅಬೌಟ್ ಇಟ್ ಆ್ಯಂಡ್ ಆಪ್ರೇಟ್. ಸೊ ಇಟ್ಸ್ ಎ ಡಿಫ್ರೆಂಟ್, ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫೀಲ್ ಇನ್ಫ್ಯಾಕ್ಟ್. ಯಾಕಂದರೆ ಒಂದು ಪೇಷಂಟ್ಸ್ ನೋವು ಸಾಲ್ವ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಇಟ್ ಗಿವ್ಸ್ ನೈಸ್ ಫೀಲಿಂಗ್. ಇದ್ರ ಜೊತೆಗೆ ಕೋವಿಡ್ ಬಹುಶಃ
ಯಾರೂ ಊಹಿಸಿರಲಿಲ್ಲ ಅನಿಸುತ್ತೆ 10-20 ವರ್ಷದಿಂದ, ಅಥವಾ ಇಂತಹ ಒಂದು ಮಾರಕ ಕಾಯಿಲೆಗೆ ಒಳಗಾಗಿರಲಿಲ್ವೇನೋ. ಒಳಗಾಗಿದ್ರೂ ಕೂಡ ಬೇಗ ಟ್ರೀಟ್ಮೆಂಟ್ ಸಿಕ್ತು, ಔಷಧಿ ಸಿಕ್ತು, ಲಸಿಕೆಗಳು ಸಿಕ್ಕವು. ಬಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾಡಿದ, ಇತ್ತೀಚಿನ ವರ್ಷಗಳಲ್ಲಿ ಕಾಡಿದಂತಹ ಅತಿ ದೊಡ್ಡ, ಇಡೀ ಜಗತ್ತಿಗೆ ಮಾರಕವಾದಂತಹ ಕಾಯಿಲೆ, ನಿಮ್ಮ ಹಾಸ್ಪಿಟಲನ್ನೇ ಕ್ಲೋಸ್ ಮಾಡಿದ್ರಿ ಕೋವಿಡ್ ಟೈಮಲ್ಲಿ ಅಂತ ಕೇಳಿದ್ವಿ. ಅದು ಬಿಟ್ಬಿಟ್ಟು ನೀವು ಕ್ಲೋಸ್ ಮಾಡಿರಲಿಲ್ಲ ಅಂದರೆ ಸದ್ಯಕ್ಕೆ ಕೋವಿಡ್ ಟೈಮಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತ ತಕ್ಷಣ ಕೋವಿಡ್ ಟೈಮಲ್ಲಿ ನಮ್ಮದು ತುಂಬ ಪೇಷಂಟ್ಸ್, ಕೋವಿಡ್ ಪೇಷಂಟ್ಸ್ ಇದ್ರು. ಯಾಕಂದರೆ ಯಾರು ಪಾಸಿಟಿವ್ ಯಾರು ನೆಗೆಟಿವ್ ಗೊತ್ತಾಗಲಿಲ್ಲ. ಸೊ ನಾವು ಮೋಸ್ಟ್ ಆಫ್ ಹಾಸ್ಪಿಟಲ್ಸ್ ಬೆಳ್ಳಾರಲ್ಲಿ ಎಲ್ಲ ಆಲ್ ಹಾಸ್ಪಿಟಲ್ಸ್ ವರ್ ಓಪನ್, ಹಾಗೇನಿರಲಿಲ್ಲ, ಇಟ್ ವಾಸ್ ಕ್ಲೋಸ್ಡ್ ಅಂತ ಹೇಳ್ಬಿಟ್ಟು. ಸೊ ಪೇಷಂಟ್ಸ್ ಕಮ್ಮಿ ಆಗಿಬಿಟ್ರು. ಯಾಕಂದರೆ ಪೇಷಂಟ್ಸಿಗೆ ಭಯ ಆಗೋಯ್ತು, ನಾವು ಹಾಸ್ಪಿಟ್ಲಿಗೆ ಹೋಗೋಕೆ ಬೇಡ ಅಂತ. ಯಾಕಂದರೆ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ನಮಗೆ ಎಕ್ಸ್ಪೋಸ್ ಆಗ್ಬೋದು ಕೋವಿಡ್ಗೆ ಅಂತ ಹೇಳ್ಬಿಟ್ಟು. ಕೇಸಸ್ ಕೇಮ್ ಡೌನ್. ಸರ್ಜರೀಸ್, ಎಲೆಕ್ಟಿವ್ ಸರ್ಜರೀಸ್ ಅಂತ ಹೇಳ್ತೀವಿ ನಾವು, ಪ್ಲಾನ್ ಸರ್ಜರೀಸ್ ಎಲ್ಲ ಪೋಸ್ಟ್ಪೋನ್ ಮಾಡಿದ್ವಿ ನಾವು. ಯಾಕಂದರೆ ನಮಗೆ ಏನಿತ್ತು ಅಂದರೆ ವಿ ಡಿಡ್ಂಟ್ ವಾಂಟ್ ಟು ಎಕ್ಸ್ಪೋಸ್ ದೋಸ್ ಪೇಷಂಟ್ಸ್. ಮತ್ತು ಅವ್ರು ನಮ್ಮ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಪಾಸಿಟಿವ್ ಆಗಬೇಕು ಅಂತ. ಬಟ್ ಹಾಸ್ಪಿಟಲ್ಸ್ ವರ್ಕ್ಡ್, ಆಲ್ ಡಾಕ್ಟರ್ಸ್ ವರ್ಕ್ಡ್. ಬಟ್ ನೀವು ಕೋವಿಡ್ಗೆ ಅಂತಾನೆ ತುಂಬ ಕೆಲಸ ಮಾಡಿದ್ರಿ, ಜೊತೆಗೆ ಆ ಗೈಡ್ಲೈನ್ಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಇದ್ರಿ. ಏನೆಲ್ಲ ಗೈಡ್ಲೈನ್ ಕೆಲಸ ಅಂತ ಹೇಳಿದ್ರೆ ಏನಾಯಿತು ಅಂದರೆ, ನಾನು IMA ಪ್ರೆಸಿಡೆಂಟ್ ಆಗಿದ್ದೆ ನಾನು. ಓಕೆ. ಸೊ ಆ ಟೈಮಲ್ಲಿ ನಮ್ಮ ಬೆಳ್ಳಾರಲ್ಲಿ ನಕುಲ್ ಅಂತ ಹೇಳ್ಬಿಟ್ಟು ಅವರು ಡೆಪ್ಟಿ ಕಮಿಷನರ್ ಇದ್ದರು. ಸೊ ನಾವು ಬೆಳ್ಳಾರಲ್ಲಿ ಮಾರ್ಚ್ ಫಸ್ಟ್ ವೀಕಲ್ಲಿ ಇನ್ಫ್ಯಾಕ್ಟ್ ಅವ್ರು ಮೀಟಿಂಗ್ ಕರೆದ್ರು. ಅವರು ಒಂದು ಕಮಿಟಿ ಫಾರ್ಮ್ ಮಾಡಿದ್ರು, ಒಂದು ಕೋರ್ ಕಮಿಟಿ ಬೆಳ್ಳಾರಿ ಡಿಸ್ಟ್ರಿಕ್ಟಲ್ಲಿ, ಅಬೌಟ್ 5-6 ಜನನ. ಸೊ ದೇ ಇನ್ವಾಲ್ವ್ಡ್ ಪ್ರೈವೇಟ್ ಡಾಕ್ಟರ್ಸ್ ಆಲ್ಸೋ. ಸಿನ್ಸ್ ನಾನು IMA ಪ್ರೆಸಿಡೆಂಟ್ ಆಗಿದ್ದೆ, ನನ್ನ ಮೆಂಬರ್ ಮಾಡಿದ್ರು. ಸೊ ಆ ಟೈಮಲ್ಲಿ ಯಾರಿಗೂ ಏನೂ ಗೊತ್ತಿರಲಿಲ್ಲ ಕೋವಿಡ್ ಏನು ಅಂತೇಳಿ. ಈವನ್ ಕರ್ನಾಟಕ ಸ್ಟೇಟಲ್ಲಿ ಕೂಡ ಯಾರಿಗೂ ಅಷ್ಟು ಬಗ್ಗೆ ಗೊತ್ತಿರಲಿಲ್ಲ. ಓಕೆ, ಡಿಸೀಸ್ ಇದೆ, ಎಂಥ ಡಿಸೀಸು ಐಡಿಯಾ ಇತ್ತು, ಬಟ್ ಪೇಷಂಟ್ಸ್ ನೋಡಿರಲಿಲ್ಲ ಯಾರು. ಸೊ ವಿ ಹ್ಯಾಡ್ ಟು ಫ್ರೇಮ್ ಲಾಟ್ ಆಫ್ ಗೈಡ್ಲೈನ್ಸ್. ಹಾಸ್ಪಿಟಲ್ಸ್ನ ರೆಡಿ ಮಾಡಬೇಕಾಗಿತ್ತು. ದೆನ್ ಡಾಕ್ಟರ್ಸ್ನ ಮೋಟಿವೇಟ್ ಮಾಡಬೇಕಾಗಿತ್ತು, ನರ್ಸಿಂಗ್ ಸ್ಟಾಫ್ನ ಮೋಟಿವೇಟ್ ಮಾಡಬೇಕಾಗಿತ್ತು. ಯಾಕಂದರೆ ಪ್ಯಾರಾಕ್ಲಿನಿಕಲ್ ಸ್ಟಾಫ್ ಇತ್ತು. ದೆನ್ ಲಾಟ್ ಆಫ್ ಇಶ್ಯೂಸ್. ಯಾರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಟ್ರೈನ್ ಅಪ್ ಎಜುಕೇಶನ್ ಒನ್ಸ್ ಅಗೇನ್ ಮತ್ತೆ ಕೊಡಬೇಕಾಗ್ತಾ ಇತ್ತು. ಹೌದು, ಅದ್ರ ಬಗ್ಗೆ ಯಾರಿಗೂ ಏನು ಗೊತ್ತಿರಲಿಲ್ಲ, ಐಡಿಯಾ ಇರಲಿಲ್ಲ. ಸೊ ಆ ಟೈಮಲ್ಲಿ ಇನ್ಫ್ಯಾಕ್ಟ್ ವಿ ಹ್ಯಾಡ್ ತುಂಬ ಮೀಟಿಂಗ್ಸ್ ಮಾಡಿದ್ವಿ. ದೆನ್ ಒಂದು ಗೈಡ್ಲೈನ್ಸ್ ಫ್ರೇಮ್ ಮಾಡಬೇಕಾಗಿತ್ತು. ಸೊ ಒಂದು ಗೈಡ್ಲೈನ್ಸ್ ಫ್ರೇಮ್ ಮಾಡಿದ್ವಿ ನಾವು. ಆ ಟೈಮಲ್ಲಿ ಸ್ಟೇಟ್ ಗೈಡ್ಲೈನ್ಸ್ ಕೂಡ ಇರಲಿಲ್ಲ. ಸೊ ನಮ್ಮ ಬೆಳ್ಳಾರಲ್ಲಿ ಒಂದು ಗೈಡ್ಲೈನ್ಸ್ ಶುರು ಮಾಡಿದ್ವಿ ನಾವು. ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಒಂದು 15-20 ದಿನ ನಮ್ಮ ಗೈಡ್ಲೈನ್ಸ್ ಸ್ಟೇಟ್ ಫಾಲೋ ಮಾಡಿದ್ರು. ಒಂದು ಆಲ್ಮೋಸ್ಟ್ ಅಬೌಟ್ ಟಿಲ್ 21st of March. ಆಮೇಲೆ ಸ್ಟೇಟ್ ಹ್ಯಾಡ್ ಇಟ್ ಗೈಡ್ಲೈನ್ಸ್, ದೆನ್ ನಾವು ಫಾಲೋ ಮಾಡಿದ್ವಿ. ಸೊ ನಮ್ಮ ಫಸ್ಟ್ ಕೇಸ್ ನೋಡಿದ್ದು ನಾವು ಮಾರ್ಚ್ ಎಂಡಲ್ಲಿ ನೋಡ್ತೀವಿ ನಾವು ಬೆಳ್ಳಾರಲ್ಲಿ. ಹಾಸ್ಪಿಟಲ್ಲಿ ಒಂದು 2-3 ಕೇಸ್ ಬಂದು ಪಾಸಿಟಿವ್ ಅದು. ಅಷ್ಟುವರೆಗೂ ನಾವು ಹಾಸ್ಪಿಟಲ್ಸ್ ರೆಡಿ ಮಾಡಿದ್ವಿ, ಆಕ್ಸಿಜನ್ ಲೈನ್ಸ್ ಶುರು ಮಾಡಿದ್ವಿ, ಇನ್ಕ್ಲೂಡಿಂಗ್ ಇನ್ ಪ್ರೈಮರಿ ಹೆಲ್ತ್ ಸೆಂಟರ್ಸಲ್ಲಿ, ಕಮ್ಯುನಿಟಿ ಹೆಲ್ತ್ ಸೆಂಟರ್ಸಲ್ಲಿ. ವಿ ಹ್ಯಾಡ್ ಅ ಫ್ಯಾಂಟಾಸ್ಟಿಕ್ ಡೆಪ್ಟಿ ಕಮಿಷನರ್ ನಕುಲ್ ಅಂತ. ಸೊ ಅವರು ತುಂಬ ಶ್ರಮೆಪಟ್ಟರು. ದೆನ್ ಹೋಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಫಾರ್ಮ್ಡ್ ಅ ಟೀಮ್ ಆ್ಯಂಡ್ ವರ್ಕ್ಡ್. ಇದ್ರ ಜೊತೆಗೆ ಅನ್ನೋದಕ್ಕಿಂತ ಇದರ ಮುಂಚೆನೆ ಸಾಕಷ್ಟು ನೀವು ಮೆಡಿಕಲ್ ಟಾಕ್ಸ್ ಅಥವಾ ಸ್ಪೀಚ್ಗಳನ್ನು ಅಥವಾ ಸಾಕಷ್ಟು ಕಡೆಗಳಲ್ಲಿ ಹೋಗಿದ್ದೀರಿ, ಪ್ರೆಸೆಂಟ್ ಮಾಡಿದ್ದೀರಿ ಅನೇಕ ನಿಮ್ಮ ವಿಚಾರಕ್ಕೆ, ಅಂದರೆ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ. ಸೊ ಎಲ್ಲೆಲ್ಲಿ ಟಾಕ್ಸ್ ಕೊಟ್ಟಿದ್ದೀರಿ, ಹೇಗೆ ಅಂತ? ಟಾಕ್ಸ್ ಎಲ್ಲ ಕಡೆ ಕೊಟ್ಟಿದ್ದೀನಿ ನಾನು. ಇನ್ಫ್ಯಾಕ್ಟ್ ನಾನು ಆಲ್ ಓವರ್ ಇಂಡಿಯಾ ಕೊಟ್ಟಿದ್ದೀನಿ ಟಾಕ್ಸ್ ವಿತ್ ರಿಗಾರ್ಡ್ ಟು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಕರ್ನಾಟಕದಲ್ಲಿ ಕೊಟ್ಟಿದ್ದೀನಿ ನಾನು. ಒಂದು ಹೈಲೈಟ್ ಆಫ್ ಮೈ ಕೆರಿಯರ್ ಅಂತ ಏನು ಹೇಳ್ಬೋದು ಅಂದರೆ, ನಾನು ಜರ್ಮನ್ ಸರ್ಜಿಕಲ್ ಸೊಸೈಟಿ ನಾನು ಇನ್ವೈಟ್ ಮಾಡಿದರು ಇನ್ಫ್ಯಾಕ್ಟ್ ಇನ್ ದಿ ಇಯರ್ 2008. ಅದು ಒಂದು ಇಟ್ಸ್ ಅ ನೈಸ್ ಇನ್ಸಿಡೆಂಟ್. ಇನ್ಫ್ಯಾಕ್ಟ್ ನನಗೆ ಹೇಗೆ ಇನ್ವೈಟ್ ಮಾಡಿದ್ರು ಅವರು ಅಂತ, ನನಗೆ ಒಂದು ಟ್ರಾವೆಲಿಂಗ್ ಫೆಲೋಶಿಪ್ ಸಿಕ್ಕಿತ್ತು. ನನಗೆ ಆಲ್ ಇಂಡಿಯಾ ಟ್ರಾವೆಲಿಂಗ್ ಫೆಲೋಶಿಪ್. ಓಕೆ. ಒಂದು ಯಂಗ್ ಸರ್ಜನ್ ಚೂಸ್ ಮಾಡಿದ್ರು ಅವರು ಒಂದು ಫೆಲೋಶಿಪ್ ಕೊಡೋಕ್ಕೆ, ಅವಾರ್ಡ್. ಸೊ ನಾನು ಎಲ್ಲಿ ಬೇಕಾದ್ರೆ ಎನಿ ಹಾಸ್ಪಿಟಲ್ ಇನ್ ಇಂಡಿಯಾ ಹೋಗ್ಬಿಟ್ಟು ನಾನು ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ನನ್ನ ಹ್ಯಾಡ್ ಟು ಪ್ರೆಸೆಂಟ್ ಅ ರಿಪೋರ್ಟ್ ಆ್ಯಂಡ್ ಐ ವುಡ್ ಬಿ ಅವಾರ್ಡೆಡ್ ದಟ್ ಫೆಲೋಶಿಪ್ ಅಂತ. ನಾನು ಜಮ್ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಕೊಯಂಬತ್ತೂರಲ್ಲಿ, ಇಟ್ಸ್ ಅ ವೆರಿ ಫೇಮಸ್ ಹಾಸ್ಪಿಟಲ್. ಇಟ್ಸ್ ಒನ್ ಆಫ್ ದ ವರ್ಲ್ಡ್ ಕ್ಲಾಸ್ ಲ್ಯಾಪ್ರೋಸ್ಕೋಪಿಕ್ ಸೆಂಟರ್ಸ್ ಇನ್ ದ ವರ್ಲ್ಡ್. ಸೊ ಅಲ್ಲಿ ನಾನು ಹೋಗಿ ಕೆಲಸ ಮಾಡಿದೆ. ಇನ್ಫ್ಯಾಕ್ಟ್ ಕೆಲಸ ಇನ್ ದ ಸೆನ್ಸ್ ಐ ವೆಂಟ್ ಅಂಡ್ ಅಬ್ಸರ್ವರ್ ದರ್. ಅಲ್ಲಿ ಒಬ್ಬ ಜರ್ಮನ್ ಸರ್ಜನ್ ಬಂದಿದ್ದರು. ಅವ್ರು ಹಿ ವಾಸ್ ಅ ಬಿಗ್ ಪ್ರೊಫೆಸರ್ ಇನ್ ಜರ್ಮನಿ, ಮಿಸ್ ಡಾಕ್ಟರ್ ಪೀಟರ್ ಕಿನ್ಲೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಬಂದಿದ್ದರು ಆ್ಯಸ್ ಅ ವಿಸಿಟಿಂಗ್ ಫ್ಯಾಕಲ್ಟಿ. ಅವರು ನಾವು ಮಾತಾಡ್ತಾ ನನ್ನ ಕೇಳಿದ್ರು ಎಲ್ಲಿಂದ ಬಂದಿದೆಯಾ ಅಂತ. ನಾನು ಬೆಳ್ಳಾರಿ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು, ನಾನು ಬೆಂಗಳೂರಿಂದ ಒಂದು 300 kilometers ಊರಿದೆ ನಾರ್ತ್ ಆಫ್ ಬ್ಯಾಂಗ್ಳೂರ್, ಬೆಳ್ಳಾರಿ ಅಂತ. ದೆನ್ ಐ ಹ್ಯಾಡ್ ಟು ಟೆಲ್ ಹಿಮ್ ಹಂಪಿ ಅಂತ. ಅವ್ರಿಗೆ ಹಂಪಿ ಅಂದರೆ ಅವಾಗ ಕೇಳಿದ್ರು ಅವರು. ಹಂಪಿ ಹತ್ತಿರ 1 hour ಡ್ರೈವ್ ಫ್ರಮ್ ಹಂಪಿ ನಮ್ಮ ಊರಿದೆ.
ಅಲ್ಲಿ ಐ ಕಮ್ ಫ್ರಮ್ ದಟ್ ಪ್ಲೇಸ್ ಅಂತ. ಸೊ ನೀವು ಏನು ಮಾಡ್ತೀರಾ, ಎಂಥ ಸರ್ಜರೀಸ್ ಮಾಡ್ತೀರಾ ಅಂತ ಅವರು ಕೇಳಿದ್ರು. ಸೊ ನಾನು ನಮ್ಮ ಕಡೆ ಎಂಥ ಸಣ್ಣ ಆಪ್ರೇಷನ್ ಮಾಡ್ತೀವಿ, ಲ್ಯಾಪ್ರೋಸ್ಕೋಪಿಕ್ ಮಾಡ್ತೀವಿ ಅಂತ ನಾನು ಅವರಿಗೆಲ್ಲ ತಿಳಿಸಿದೆ. ದೆನ್ ಅವರು ನನಗೆ ಕೇಳಿದ್ರು, ನಿಮ್ಮ ಹತ್ರ ವೀಡಿಯೋ ಇದೆಯಾ ನೀವು ಮಾಡಿದ್ದಲ್ಲ ಅಂತ. ಸೊ ನಾನು ಇದೆ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ಡೇ ನಾನು ಅವ್ರಿಗೆ ತೋರಿಸಿದೆ, ನನ್ನ ಲ್ಯಾಪ್ಟಾಪಲ್ಲಿ ನಾನು ವೀಡಿಯೋಸಲ್ಲಿ ತೋರಿಸಿದೆ. ಸೊ ಹಿ ವಾಸ್ ಕ್ವೈಟ್ ಇಂಪ್ರೆಸ್ಡ್. ಈ ಸೆಡ್ ಆಮೇಲೆ ಒಂದು 2 ದಿನ ಆದಮೇಲೆ ಅವ್ರು ನನಗೆ ಕೇಳಿದ್ರು, ನೀವು ಬಂದು ನೀವೇನು ಸರ್ಜರೀಸ್ ಮಾಡ್ತೀರಾ ನಮ್ಮ ಸರ್ಜಿಕಲ್ ಸೊಸೈಟಿ ಕಾನ್ಫರೆನ್ಸಲ್ಲಿ ಮಾತಾಡೋಕ್ಕಾಗತ್ತಾ ಅಂತ. ಅಷ್ಟೇ ನೀವು ಇನ್ವೈಟ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಬಂದು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಇನ್ವೈಟ್ ಮಾಡಿದ್ರು ಬರ್ಲಿನಲ್ಲಿ. ಸೊ ನಾನೇನು ಮಾಡಿದೆ, ಇನ್ಫ್ಯಾಕ್ಟ್ ಅವರು ಹಿ ಬಿಕೇಮ್ ಎ ಗುಡ್ ಫ್ರೆಂಡ್ ಆಫ್ ಮೈನ್. ಸೊ ನಾನು ಅವರಿಗೆ ಒಂದು ಫೋನ್ ಮಾಡಿಬಿಟ್ಟು ಅವ್ರು ಹೇಳಿದೆ, ನಾನು ಬಿಫೋರ್ ಕಮಿಂಗ್ ಟು ದ ಕಾನ್ಫರೆನ್ಸ್ ನಾನು ನೀವು ಹೇಗೆ ಕೆಲಸ ಮಾಡ್ತೀರಾ ನಿಮ್ಮ ಹಾಸ್ಪಿಟಲ್ಸಲ್ಲಿ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ ನಾನು ಅಂತ ಹೇಳಿದ್ರೆ, ನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಅವರು, ನಾನು ಒಂದು 15 ದಿನ ಮುಂಚೆ ನಾನು ಜರ್ಮನಿಗೆ ಹೋಗಿ ಇನ್ಫ್ಯಾಕ್ಟ್ ಅವ್ರ ಮನೇಲಿ ಉಳ್ಕೊಂಡೆ ನಾನು. ಅವ್ರು ಹೇಳಿದ್ರು ನೀವು ಹೋಟ್ಲಾಗೆ ಇರಬೇಡಿ, ನಮ್ಮ ಮನೇಲಿ ಇರಿ ಅಂತ. ಸೊ ಐ ಸ್ಟೇಡ್ ವಿತ್ ಹಿಸ್ ಫ್ಯಾಮ್ಲಿ ಅವ್ರ ಮನೆಯಲ್ಲೇ ಹೈಡಲ್ಬರ್ಗಲ್ಲಿ. ಸೊ ಅವರು ಮನಾಮ್ ಯೂನಿವರ್ಸಿಟಿ ಹಾಸ್ಪಿಟಲ್ ಅಂತ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಎವ್ರಿ ಮಾರ್ನಿಂಗ್ ನಾನು ಅವ್ರ ಜೊತೆನೇ ಇರ್ತಿದ್ದೆ. ನಾನು ಸರ್ಜರೀಸ್ ಹೆಂಗೆ ಮಾಡ್ತಾರೆ, ಅವ್ರ ದಿನಾಗಳದ್ದು ರೊಟೀನ್ ಹೆಂಗಿರುತ್ತೆ ಅಂತ ನಾನು ಆಲ್ಮೋಸ್ಟ್ ಒಂದು 15 ಡೇಸ್ ನಾನು ನೋಡಿದೆ. ಒನ್ ಥಿಂಗ್ ಐ ರಿಯಲೈಸ್ಡ್, 15 ದಿನ ಆಪ್ರೇಷನ್ಸ್ ಮಾಡೋದು ನೋಡಿದ್ರೆ ಆಬ್ವಿಯಸ್ಲಿ ಇಟ್ಸ್ ಅನ್ ಅಡ್ವಾನ್ಸ್ಡ್ ಕಂಟ್ರಿ. ಅವ್ರ ಕೇಳಿ ಸಿಗತ್ತೆ ಅವರಿಗೆ, ದುಡ್ಡು ಅಷ್ಟು ಇರುತ್ತೆ ಅವರಿಗೆ. ಇನ್ಫ್ಯಾಕ್ಟ್ ಎಕ್ವಿಪ್ಮೆಂಟ್ ವೈಸ್ ಎಲ್ಲ ಸಿಗುತ್ತೆ. ಸ್ಕಿಲ್ ವೈಸ್ ಐ ಥಿಂಕ್ ಇಂಡಿಯನ್ಸ್ ಆರ್ ಮಚ್ ಬೆಟರ್, ವಿಚ್ ಐ ರಿಯಲೈಸ್ಡ್. ಯಾಕಂದರೆ ದ ಅಮೌಂಟ್ ಆಫ್ ಪೇಷಂಟ್ಸ್ ವಾಟ್ ವಿ ಆಪ್ರೇಟ್, ಅವರಲ್ಲಿ ಹೆಂಗಿರುತ್ತೆ ಅಂದರೆ 2-3 ಕೇಸ್ ಮಾಡಿದ ತಕ್ಷಣ ಅವ್ರು ಸುಸ್ತು ಅಂತ ಹೇಳ್ತಾರೆ. ನಾವಿಲ್ಲಿ 20 ಕೇಸ್ ಮಾಡಿದ್ರು ಕೂಡ ಯಾವ ಡಾಕ್ಟ್ರು ಸುಸ್ತು ಅಂತ ಹೇಳಲ್ಲ, ವರ್ಕ್ ಮಾಡ್ತಾರೆ. ಯಾವ ಡಾಕ್ಟ್ರು ಕಂಪ್ಲೇಂಟ್ ಮಾಡಲ್ಲ, ನಂಗೆ ಸಾಕಾಯಿತು ನಾನು ಮನೆಗೆ ಹೋಗ್ತೀನಿ ಅಂತೇಳಿ ಒಂದು ಸಂತೋಷದಿಂದ ಕೆಲಸ ಮಾಡ್ತೀವಿ ಇಂಡಿಯಾದಲ್ಲಿ. ಯಾಕಂದರೆ ನಾವು ಇಂಡಿಯಾದಲ್ಲಿ ನಾವು ವಿ ಟೇಕ್ ಇಟ್ ಆಸ್ ಅ ಸರ್ವಿಸ್. ಅಲ್ಲಿ ದಟ್ಸ್ ಎ ಡಿಫ್ರೆಂಟ್ ಎಮೋಷನ್ ದೇರ್ ಇನ್ ವೆಸ್ಟರ್ನ್ ಕಂಟ್ರೀಸ್. ಡಾಕ್ಟರ್ ಪೇಷಂಟ್ ಎಮೋಷನ್ಸ್ ಅಂತ ಹೇಳ್ತೀವಲ್ಲ, ಇಟ್ಸ್ ಟೋಟ್ಲಿ ಡಿಫ್ರೆಂಟ್. ನಮ್ಮ ಇಂಡಿಯಾದಲ್ಲಿ ಪೇಷಂಟ್ಸ್ ಅಲ್ಲ ತಕ್ಷಣ ನಾವು ಟ್ರೀಟ್ ದಮ್ ಆಸ್ ಫ್ಯಾಮಿಲಿ ಮೆಂಬರ್ಸ್. ಸೊ ಡೆಫಿನೆಟ್ಲಿ ವಿ ಡೆವಲಪ್ ಅನ್ ಎಮೋಷ್ನಲ್ ಬಾಂಡ್. ಸೊ ಯಾವ ಇಂಡಿಯನ್ ಡಾಕ್ಟರ್ ಕಂಪ್ಲೇಂಟ್ ಮಾಡಲ್ಲ, ವರ್ಕ್ ಮಾಡ್ತಾರೆ 24/7. ಸೊ ಸ್ಕಿಲ್ ವೈಸ್ ಐ ಥಿಂಕ್ ವಿ ಆರ್ ಮಚ್ ಬೆಟರ್ ಪ್ಲೇಸ್ಡ್. ಸೊ 15 ಡೇಸಲ್ಲಿ ನಾನು ವಿಚ್ ಐ ರಿಯಲೈಸ್ಡ್ ದಟ್ಸ್ ಮಚ್ ಬೆಟರ್, ವಿ ಆರ್ ಮಚ್ ಬೆಟರ್ ಸ್ಕಿಲ್ ದೆನ್ ದೆಮ್ ಅಂತ. ದ ಓನ್ಲಿ ಥಿಂಗ್ ಇಸ್ ದೇ ಆರ್ ಮಚ್ ಮೋರ್ ಆರ್ಗನೈಸ್ಡ್. ನಾವು ಇಷ್ಟು ಪೇಷಂಟ್ಸ್ ನೋಡ್ತೀವಿ, ನಾವು ನಮ್ಮ ಫ್ಯಾಮ್ಲಿ ಇದೆ, ದೆನ್ ಬೆಳಗಿನ ರಾತ್ರಿ ನಂಗೆ ಕೆಲಸ ಮಾಡ್ತೀವಿ. ಸೊ ವಿ ಆರ್ ನಾಟ್ ದಟ್ ಆರ್ಗನೈಸ್ಡ್ ವಿತ್ ರಿಗಾರ್ಡ್ ಟು ಡಾಕ್ಯುಮೆಂಟೇಷನ್. ಸೊ ಅವರಿಗೆ 2 ತಾಸು ಕೆಲಸ ಮಾಡಿದ್ರೆ ಒಂದು 4 ತಾಸು ಟೈಮ್ ಸಿಗುತ್ತೆ ಡಾಕ್ಯುಮೆಂಟೇಷನ್ ಮಾಡೋಕ್ಕೆ, ದೆನ್ ಪೇಪರ್ ಪ್ರೆಸೆಂಟೇಷನ್ ಮಾಡೋಕ್ಕೆ. ಬಟ್ ಸ್ಕಿಲ್ ವೈಸ್ ವಿ ಆರ್ ಮಚ್ ಬೆಟರ್ ಪ್ಲೇಸ್ಡ್. ಅಲ್ಲಿ ಅದು ಭಾರತೀಯ ವೈದ್ಯರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಎಲ್ಲ ಕಡೆ ಕೂಡ. ಅದಾದಮೇಲೆ ನಾನು ಬರ್ಲಿನಿಗೆ ಹೋಗಿದ್ದೆ, ಕಾನ್ಫರೆನ್ಸಿಗೆ ಕರೆದಿದ್ರು ನನ್ನ. ಅಲ್ಲಿ ದೇ ಹ್ಯಾಡ್ ಅ ಸಪ್ರೇಟ್ ಸೆಷನ್ ಆನ್ ಇಂಡಿಯಾ. ಯಾಕೆ ಇಂಡಿಯನ್ ಸರ್ಜನ್ಸ್ ಇನ್ ಲ್ಯಾಪ್ರೋಸ್ಕೋಪಿ ಆರ್ ಸೋ ಫೇಮಸ್ ಅಂತ ಹೇಳ್ಬಿಟ್ಟು ದೇ ಹ್ಯಾಡ್ ಅ ಸ್ಪೆಷಲ್ ಸೆಷನ್. ಸೊ ಫ್ರಮ್ ಇಂಡಿಯಾದಿಂದ ನನ್ನ ಮತ್ತು ಡಾಕ್ಟರ್ ಪಳ್ಳಿವೇಲು ಅಂತ ಪ್ರೊಫೆಸರ್ ಪಳ್ಳಿವೇಲು ಜಮ್ಮ ಹಾಸ್ಪಿಟಲ್ ಇನ್ವೈಟ್ ಮಾಡಿದರು. ಸೊ ನಾನು ಐ ಸ್ಪೋಕ್ ಅಬೌಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇನ್ ಸ್ಮಾಲ್ ಟೌನ್ಸ್ ಅಂತ, ಚಿಕ್ಕ ಊರಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಹೆಂಗಾಗುತ್ತೆ ಇನ್ ಇಂಡಿಯಾ ಅಂತ. ಸೊ ನಂದು ಒಂದು 20-25 ಮಿನಿಟ್ಸ್ ಟಾಕ್ ಇತ್ತು. ಸೊ ಸರ್ಜನ್ಸ್ ಎಲ್ಲ ಕೇಳಿದ್ರು. ಇನ್ಫ್ಯಾಕ್ಟ್ ದೇ ಆರ್ ಕ್ವೈಟ್ ಸರ್ಪ್ರೈಸ್ಡ್. ಇಂಥ ಪ್ರೊಸೀಜರ್ಸ್ ನೀವು ಸಣ್ಣ ಊರಲ್ಲಿ ಮಾಡ್ತೀರಾ ವಿತ್ ಮಿನಿಮಲ್ ಬೇಸಿಕ್ ಎಕ್ವಿಪ್ಮೆಂಟ್ ಅಂತ. ಐ ಸೆಡ್ ಆಗುತ್ತೆ, ಬಿಕಾಸ್ ವಿ ಆರ್ ಮಚ್ ಮೋರ್ ಸ್ಕಿಲ್ಡ್ ಅಂತ. ಸೊ ದೇ ವರ್ ಕ್ವೈಟ್ ಅಸ್ಟಾನಿಶ್ಡ್, ಇನ್ಫ್ಯಾಕ್ಟ್ ದೇ ಆರ್ ಕ್ವೈಟ್ ಸರ್ಪ್ರೈಸ್ಡ್. ಆಮೇಲೆ ವೆನ್ ಐ ಸೆಡ್ ಈ ಮೇಜರ್ ಸರ್ಜರೀಸ್ ನಾವು ವಿತ್ ಮಿನಿಮಲ್ ಕಾಸ್ಟ್, ಒಂದು ಅಪೆಂಡಿಸೆಕ್ಟಮಿ ಇರ್ಬೋದು, ನಾವು ಒಂದು $200-300 ಮಾಡ್ತೀವಿ ಅಂತ. ಅವರು ದೇ ಸೆಡ್ ನಾವು $10,000 $8,000 ಆಗುತ್ತೆ ಇಲ್ಲಿ ಜರ್ಮನಿಯಲ್ಲಿ, ನೀವು $200-300 ಹೆಂಗೆ ಮುಗಿಸ್ತೀರಾ ಅಂತ. ಐ ಸೆಡ್ ನಾವು ಎಂದೂ ದುಡ್ಡಿನ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಿಲ್ಲ ಡಾಕ್ಟರ್ಸ್, ವಿತ್ ಮಿನಿಮಲ್ ವಿ ಗಿವ್ ದ ಬೆಸ್ಟ್ ಆಫ್ ಟ್ರೀಟ್ಮೆಂಟ್ ಅಂತ. ಡಾಕ್ಟರ್ ಅರುಣ್ ಅವರ ಒಂದು ಪರ್ಸ್ನಾಲಿಟಿ ಬಗ್ಗೆ ನಾವು ಇಷ್ಟೊತ್ತು ಮಾತಾಡಿದ್ವಿ. ಯು ಹ್ಯಾವ್ ಅನದರ್ ಪರ್ಸ್ನಾಲಿಟಿ ಆಲ್ಸೋ. ಅಂದರೆ ಕನ್ಫ್ಯೂಸ್ ಆಗಬಹುದೇನೋ ಜನ, ನೀವು ಕೂಡ. ಒನ್ಸ್ ಅಗೇನ್ ವೈಲ್ಡ್ ಲೈಫ್ ಫೋಟೋಗ್ರಫಿ, MBBS ಡಾಕ್ಟರ್ ಆಗಿ ಈ ಕಡೆ ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ, ಈ ಕಡೆ ಡಾಕ್ಟ್ರಲ್ಲಿ, ಈ ಕಡೆ ಸೇವೆ ಮಾಡ್ತಿದ್ದೀರಿ, ಅನೇಕ ಸರ್ಜರೀಸ್ ಮಾಡಿದ್ದೀರಿ, 8,000ಕ್ಕೂ ಹೆಚ್ಚು ಬರೀ ಲ್ಯಾಪ್ರೋಸ್ಕೋಪಿ ಸರ್ಜರೀಸೇ ಮಾಡಿದ್ದೀರಿ. ಅಪಾರ್ಟ್ ಫ್ರಮ್ ದಟ್ ಬೇರೆ ಬೇರೆ ಕೆಲಸಗಳಿರುತ್ತೆ, ಇದೆಲ್ಲದಕ್ಕೂ ಟೈಮ್ ಎಲ್ಲಿರುತ್ತೆ? ಸೊ ಹೇಗೆ ಈ ಪ್ಯಾಷನ್ ಹೇಗೆ ಬಂತು ನಿಮಗೆ, ಎಲ್ಲಿಂದ ಶುರುವಾಯಿತು ಅಂತ? ಟೈಮ್ ಹೇಗಿದೆ ಅಂತ ಹೇಳಿದ್ರಲ್ಲ, ಇಫ್ ಯು ಲವ್ ಸಮಥಿಂಗ್ ವಿಲ್ ಫೈಂಡ್ ಟೈಮ್. ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ನೀವು ಎಂದೂ ಹೇಳೋಕ್ಕಾಗಲ್ಲ ನನ್ನ ಹತ್ರ ನಾನು
ನಂತರ ಟೈಮ್ ಇಲ್ಲ, ನಂಗೆ ಮಾಡೋಕ್ಕಾಗ್ತಾಯಿಲ್ಲ ಅಂಥೇಳಿ. ಟೈಮ್ ಹುಡುಕ್ಬೇಕಾಗತ್ತೆ, ಟೈಮ್ ಸಿಗುತ್ತೆ. ನನ್ನ ಮುಂಚೆಯಿಂದ ವೈಲ್ಡ್ ಲೈಫ್ ವಾಸ್ ಇಷ್ಟ ಇತ್ತು. ಇನ್ಫ್ಯಾಕ್ಟ್ ವನ್ಯಜೀವಿ, ಅಡವಿಗೆ ಹೋಗೋದು, ವೈಲ್ಡ್ ಲೈಫ್ ನೋಡೋದು, ಸೊ ಅದು ಮುಂಚೆಯಿಂದ ನನ್ನ ರೈಟ್ ಫ್ರಮ್ ಚೈಲ್ಡ್ಹುಡ್ ಆ ಇಂಟ್ರೆಸ್ಟ್ ಇತ್ತು ಡೆಫಿನೆಟ್ಲಿ. ಬಟ್ ದ ಪ್ರಾಬ್ಲಮ್ ವಾಸ್ ನಾನು ಡಾಕ್ಟರ್ ಆದೆ. ಸೊ 2009 ಒಂದು ಪೇಪರಲ್ಲಿ ಆ್ಯಡ್ ನೋಡಿದೆ ನಾನು, ನ್ಯೂಸ್ ಐಟಮ್ ರಾದರ್, ಬಂಡೀಪುರಲ್ಲಿ ಒಂದು ಟೈಗರ್ ಸೆನ್ಸಸ್ ಆಗ್ತಾಯಿದೆ, ಸೊ ವಾಲಂಟಿಯರ್ಸ್ ಬೇಕು ಅಂತ. ಸೊ ನಾನು ಇಮಿಡಿಯೇಟ್ಲಿ ಐ ಕಾಲ್ಡ್ ಅಪ್ ಕಪಲ್ ಆಫ್ ಮೈ ಫ್ರೆಂಡ್ಸ್, ಮಿಸ್ಟರ್ ದಿನೇಶ್ ಅಂತ ಹೇಳ್ಬಿಟ್ಟು, ನಾವು ಇವಾಗ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರು, ಇನ್ನೊಬ್ಬರು ರಾಜಶೇಖರ್ ಅಂತೇಳಿ. ಸೊ ಅವ್ರಿಬ್ಬರಿಗೆ ಫೋನ್ ಮಾಡಿದೆ ನಾನು, ಬಂಡೀಪುರಿಗೆ ಹೋಗೋಣ ಬಾ, ಅಲ್ಲಿ ಟೈಗರ್ ಸೆನ್ಸಸ್ ಒಂದು ವಾಲಂಟಿಯರ್ ಪ್ರೋಗ್ರಾಮ್ ಕರೆದಿದ್ದಾರೆ, ವಿಲ್ ಟೇಕ್ ಪಾರ್ಟ್ ಇನ್ ದಟ್ ಅಂತ. ಸೊ ಅವ್ರು ಎಸ್ ಅಂತ ಹೇಳಿದ್ರು. ಸೊ ಒಂದು 3 ಜನ ಹೊರಟ್ಬಿಡೋಣ ಅಂತ. ಬಟ್ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಹೆಂಗೆ ಹೋಗಬೇಕು, ಹೆಂಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು. ನನ್ನ ವೆರಿ ಕ್ಲೋಸ್ ಫ್ರೆಂಡ್ ಇದ್ದಾನೆ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ವಿಜಯ್ ಮೋಹನ್ ರಾಜ್ ಅಂತ ಹೇಳ್ಬಿಟ್ಟು. ಸೊ ಅವರು ಅಡಿಷ್ನಲ್ PCF ನಾವು ಫಾರೆಸ್ಟ್ ಆಫೀಸರ್. ಅವರು ಭದ್ರಾ ಟೈಗರ್ ರಿಸರ್ವ್ ಡೈರೆಕ್ಟ್ ಇದ್ರು ಅವಾಗ. ಸೊ ಅವ್ರಿಗೆ ಫೋನ್ ಮಾಡಿದೆ, ನಾನು ಪ್ಲೀಸ್ ಹೆಲ್ಪ್ ಮಾಡಪ್ಪ, ನಾನು ಬಂಡೀಪುರ್ಗೆ ಹೋಗಬೇಕು ಅಂತ. ಅವನು ಹಿ ವಾಸ್ ಸರ್ಪ್ರೈಸ್ಡ್. ಬೆಳ್ಳಾರವರು ವೈಲ್ಡ್ ಲೈಫು ಎಂದು ಕೇಳಿಲ್ವಲ್ಲ ನಾನು. ಯಾಕಂದರೆ ಬಳ್ಳಾರಿ ಅಂದ ತಕ್ಷಣ ಜನರೇ ಅಂತಾರೆ ಬಯಲ್ಸೀಮೆ, ನಿಜ, ಏನಿದೆ ವೈಲ್ಡ್ ಲೈಫಲ್ಲಿ, ಕಾಡಿಲ್ಲ, ಬೇರೆ ಬಿಸಿಲು, ಅದು ಬಿಟ್ಟರೆ ಏನು ಕಾಣಲ್ಲ, ಅಲ್ಲಿ ಏನೂ ಇರಲ್ಲ, ನಿಮ್ಗೆ ಏನು ಇಂಟ್ರೆಸ್ಟ್ ಇರುತ್ತೆ ವೈಲ್ಡ್ ಲೈಫ್ ಅಂತ ಫಸ್ಟ್ ಪ್ರಶ್ನೆ ಕೇಳಿದ್ದು, ನೀನು ಮಜಾ ಮಾಡ್ತಿದ್ಯಾ ಅಂತ. ನಾನು ಜಸ್ಟ್ ವೆರಿ ಮಚ್ ಇಂಟ್ರೆಸ್ಟೆಡ್ ವೈಲ್ಡ್ ಲೈಫಲ್ಲಿ, ನನಗೆ ಬಂಡೀಪುರ ಹೋಗಬೇಕು, ನಂಗೆ ಹೆಲ್ಪ್ ಮಾಡ್ತೀನಿ ನೀನು ಅಂತ. ಬಂಡೀಪುರ ಯಾಕೆ ಹೋಗ್ತೀಯ, ಭದ್ರಾಗೆ ಬಂದುಬಿಡು, ನಾವು ಭದ್ರಾದಲ್ಲಿ ವೈಲ್ಡ್ ಲೈಫ್ ಟೈಗರ್ ಸೆನ್ಸಸ್ ಮಾಡ್ತಾಯಿದ್ವಿ ಬಾ ಅಂತ. ಸೊ ದಟ್ ವಾಸ್ ಮೈ ಫಸ್ಟ್ ಸೀರಿಯಸ್ ವೈಲ್ಡ್ ಲೈಫ್ ಜರ್ನಿ. ಅದ್ರ ಮುಂಚೆ ನಾನು ಮೈಸೂರಲ್ಲಿ ಓದ್ತಾ ಇದ್ನಲ್ಲ MBBS ಅಲ್ಲಿ, ನಾನು ನಾಗರಹೊಳೆ ಮತ್ತು ಬಂಡೀಪುರಿಗೆ ತುಂಬ ಹೋಗಿ ಬಂದಿದ್ದೀನಿ ನಾನು. ಬಟ್ ದಿಸ್ ವಾಸ್ ಕ್ವೈಟ್ ಸೀರಿಯಸ್ ಇನ್ಫ್ಯಾಕ್ಟ್. ಸೊ ಅಲ್ಲಿಂದ ವಿ ಸ್ಟಾರ್ಟೆಡ್ ಆಫ್. ಪ್ರೆಸೆಂಟ್ಲಿ ಗುಡ್ ಬರ್ಡರ್ ಅಂತ ಹೇಳಿದ್ರೆ ಒಂದು 500 ಬರ್ಡ್ ಐಡೆಂಟಿಫೈ ಮಾಡಿದ್ರೆ ಔಟ್ ಆಫ್ 1200 ಸ್ಪೀಸೀಸ್. ವೆರಿ ನೈಸ್. ಇಟ್ ಈಸ್ ಅ ಗುಡ್ ಬರ್ಡ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ಐ ಕ್ಯಾನ್ ಐಡೆಂಟಿಫೈ ಅಬೌಟ್ 500 ಬರ್ಡ್ಸ್ ಇನ್ ಇಂಡಿಯಾ. ಟ್ರಾವೆಲ್ಡ್ thousands of kilometers for one bird. ಒಂದು ಬರ್ಡ್ ನೋಡೋಕೆ ನಾನು ಹಿಮಾಲಯಸ್ಗೆ ಹೋಗಿದ್ದೀನಿ, ನಾನು ಒಂದು ಬರ್ಡ್ ನೋಡೋಕೆ ನಾನು ಮಹಾರಾಷ್ಟ್ರಕ್ಕೆ ಹೋಗಿದ್ದೀನಿ, ಒಂದು ಬರ್ಡ್ ನೋಡೋಕ್ಕೆ ಹೋಗ್ಬಿಟ್ಟು ಫೋಟೋಗ್ರಾಫ್ ಮಾಡೋಕ್ಕೆ. ಸೊ ವಿ ಹ್ಯಾವ್ ಡಾಕ್ಯುಮೆಂಟೆಡ್ hundreds of ಬರ್ಡ್ಸ್ ಬೆಳ್ಳಾರಿಲಿ. ನಾನು ಶುರು ಮಾಡಿದ್ಮೇಲೆ ಬೆಳ್ಳಾರಿ ಡಾಕ್ಟರ್ಸ್ ಎಲ್ಲ ನನ್ನ, ಯಾಕಪ್ಪ ಇವನು ಪ್ರೊಫೆಷನ್ ಬಿಟ್ಬಿಟ್ಟು ಹೋಗ್ತಾ ಇದ್ದಾನಲ್ಲ, ಅದು ಹೆಂಗಾಗತ್ತೆ, ಹೆಂಗೆ ಟ್ರಾವೆಲ್ ಮಾಡ್ತೇನೆ ನೀನು ಅಂತ. ಹೆಂಗಿತ್ತು ಅಂದರೆ ನಾನು ತಿಂಗಳಿಗೆ ಒಂದು 3 ದಿನ ಹೊರಟ್ಬಿಡ್ತಿದ್ದೆ ನಾನು ಕಾಡಿಗೆ. ಸೊ ಡಾಕ್ಟರ್ ಕಮ್ಯುನಿಟಿ ಮತ್ತು ಕೆಲವು ಹೌದು, ಡಾಕ್ಟರ್ಸ್ ಅಂತ ಅಂದಾಗ ನಿಮ್ಮ ಹವ್ಯಾಸ, ಹಾಬಿ ಏನೇ ಇದ್ರೂ ಕೂಡ ಪೇಷಂಟ್ಸ್ ನೋಡೋದು, ಸರ್ಜರೀಸ್ ಮಾಡೋದು, ಅಥವಾ ನಿಮ್ಮ ಪ್ರೊಫೆಷನಲ್ಲೇ ಇರುತ್ತೆ ಹೊರತು ಅದನ್ನ ಬಿಟ್ಟು ಹೊರಗಡೆ ಬರೋದಕ್ಕೆ ಟೈಮೇ ಇಲ್ಲ ಅಥವಾ ಆಸಕ್ತಿ ಇಲ್ಲ, ಅಥವಾ ಅನೇಕ ಕಾರಣಗಳಿದ್ದೇ ಇರುತ್ತೆ. ತುಂಬ ಕಡಿಮೆ ಡಾಕ್ಟರ್ಸ್ ಬೇರೆ ಬೇರೆ ಹಾಬೀಸನ್ನು, ಹವ್ಯಾಸಗಳನ್ನು ಬೆಳೆಸ್ಕೊಂಡು ಅದನ್ನು ಕ್ಯಾರಿ ಮಾಡೋದು ತುಂಬ ಕಡಿಮೆ. ಅದು ಚಾಲೆಂಜಿಂಗ್ ವಿಷಯ ಕೂಡ ಹೌದು ನಿಮ್ಗಳಿಗೆ ಅಂತ. ಸೊ ಇನ್ಶಿಯಲಿ ಕೆಲವು ಡಾಕ್ಟರ್ಸ್ ಇನ್ಫ್ಯಾಕ್ಟ್ ನಾನು ಮೀಟ್ ಮಾಡಿದಾಗಲ್ಲ ಅವರೆಲ್ಲ, ಯಾಕೆ ಹೋಗ್ತೀಯಾ, ಹೇಗೆ ಹೋಗ್ತಿದ್ಯಾ ನೀನು ಪ್ರೊಫೆಷನ್ ಬಿಟ್ಬಿಟ್ಟು, ಪೇಷಂಟ್ಸ್ ಬಿಟ್ಬಿಟ್ಟು, ನಿನ್ನ ದುಡಿಮೆ ಬಿಟ್ಬಿಟ್ಟು ನೀನು ಹೋಗ್ತಾ ಇದೆಯಲ್ಲ, ಏನು ಹುಚ್ಚಾಗಿದೆಯಾ ನಿನಗೆ ಅಂತ. ಇನ್ಶಿಯಲಿ ದಟ್ ಆಲ್ಮೋಸ್ಟ್ 1 year ಐ ಫೇಸ್ಡ್ ಇಟ್. ತುಂಬ ಜನ ಬಂದು ಕೇಳಿದ್ರು, ಎಲ್ಲರೂ ಅನ್ಕೊಂಡ್ರು ಏನಪ್ಪ ಇವನು ಹಿಂಗೆ ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಆಫ್ಟರ್ 1 year ದ ಸೇಮ್ ಡಾಕ್ಟರ್ಸ್ ನನಗೆ ಫೋನ್ ಮಾಡ್ತಾಯಿದ್ರು, ನನಗೆ ಆ ವೈಲ್ಡ್ ಲೈಫ್ ರಿಸಾರ್ಟಿಗೆ ಹೋಗಬೇಕು, ಇಲ್ಲಾಂದರೆ ಅಲ್ಲಿ ಹೋಗ್ಬೇಕು, ನನಗೆ ಹೆಲ್ಪ್ ಮಾಡ್ತೀಯಾ ಅಂತ. ನಾನು ಬೆಳ್ಳಾರಿ ನೇಚರ್ ಕ್ಲಬ್ ಅಂತ ಶುರು ಮಾಡಿದೆ ಬೆಳ್ಳಾರಿಲಿ. ತುಂಬ ಡಾಕ್ಟರ್ಸ್ ಸ್ಟಾರ್ಟೆಡ್ ಫಾಲೋಯಿಂಗ್ ಮೈ ಫುಟ್ ಸ್ಟೆಪ್ಸ್. ಅಟ್ಲೀಸ್ಟ್ ಅಬೌಟ್ ನಾವು 7 to 8 ಡಾಕ್ಟರ್ಸ್ ಇದ್ದಾರೆ ಬೆಳ್ಳಾರಲ್ಲಿ ಹೂ ಆರ್ ಇಂಟು ಬರ್ಡಿಂಗ್. ಸೊ ಐ ಇಂಟ್ರೊಡ್ಯೂಸ್ಡ್ ಆಲ್ ಆಫ್ ದೆಮ್ ಇಂಟು ಬರ್ಡಿಂಗ್. ಸೊ ವಿ ಫಾರ್ಮ್ಡ್ ಅ ಟೀಮ್. ದೆನ್ ಕನ್ಸರ್ವೇಷನ್ ಶುರು ಮಾಡಿದ್ವಿ ಬೆಳ್ಳಾರಲ್ಲಿ. ದೇ ಮೇಡ್ ಮಿ ದ ವೈಲ್ಡ್ ಲೈಫ್ ವಾರ್ಡನ್ ಆಫ್ ಬೆಳ್ಳಾರಿ ಡಿಸ್ಟ್ರಿಕ್ಟಲ್ಲಿ. ಸೊ ದಿಸ್ ಇಸ್ ಮೈ 3rd term. ಸೊ ನಾವು ಬೆಳ್ಳಾರಿ ಕಡೆ ಎಲ್ಲ ಕನ್ಸರ್ವೇಷನ್ ಶುರು ಮಾಡಿದ್ವಿ. ದೆನ್ ಬೆಳ್ಳಾರಿ ಅಂದ ತಕ್ಷಣ ಎಲ್ಲ ಜನ, ನಾನು ಇವಾಗ ಜಸ್ಟ್ ಮೆನ್ಷನ್ ಮಾಡಿದ್ನಲ್ಲ, ಬೆಳ್ಳಾರಿ ಅಂದ ತಕ್ಷಣ ಎಲ್ಲರೂ ಬಯಲ್ಸೀಮೆ ಏನಿದೆ ಅಂತ ಹೇಳ್ತಾರೆ. ಬಟ್ ಬೆಳ್ಳಾರಿಯಲ್ಲಿ ಎಲಿಫೆಂಟ್, ಆನೆ, ಇಲ್ಲಾಂದರೆ ಟೈಗರ್ ಬಿಟ್ಟರೆ ನಮ್ಮ ಹತ್ರ ಎಲ್ಲ ಇದೆ. ನೀವು ಅದೆರಡು ಬಿಟ್ಟು ಎಲ್ಲ ಪ್ರಾಣಿಗಳಿದೆ. ಜನ ಹೇಳ್ತಾರೆ ಬೆಳ್ಳಾರಿಯಲ್ಲಿ ಏನೂ ಸಿಗಲ್ಲ ಅಂತ ಹೇಳ್ಬಿಟ್ಟು. ಆನೆ ಮುಂಚೆ ಇನ್ಫ್ಯಾಕ್ಟ್ ನಮ್ಮ ಹತ್ರ ಟೈಗರ್ಸ್ ಕೂಡ ಇದ್ವು ಒಂದು 50 ವರ್ಷದ ಕೆಳಗೆ. ಸೊ ಸಂಡೂರು ಏರಿಯಾ, ನಮ್ಮ ಸಿರುಗುಪ್ಪ ಏರಿಯಾದಲ್ಲಿ ಟೈಗರ್ಸ್ ಕೂಡ ಇದ್ವು. ಸೊ ಅಫ್ಕೋರ್ಸ್ ಇವಾಗ ಏನಿಲ್ಲ. ಬಟ್ ವಿ ಹ್ಯಾವ್ ಪ್ಲೆಂಟಿ ಆಫ್ ಆ್ಯನಿಮಲ್ಸ್. ವಿ ಹ್ಯಾವ್ ಪ್ರೊಟೆಕ್ಟೆಡ್ ಏರಿಯಾಸ್ ಅಂತ ಹೇಳ್ತೀವಿ ನಾವು. ಒಂದು ದರೋಜಿ ಕರಡಿಧಾಮ ಇರ್ಬೋದು,
ಗುಡೇಕೋಟೆ ಕರಿಧಾಮ ಇರ್ಬೋದು, ದೆನ್ ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವು, ಇಲ್ಲಾಂದರೆ ನೀರ್ನಾಯಿ ಆಟರ್ಸ್ ಕನ್ಸರ್ವೇಷನ್ ರಿಸರ್ವ್, ದೆನ್ ಒನ್ ಯುನೀಕ್ ಟೂ ಯುನೀಕ್ ಬರ್ಡ್ಸ್ ಇನ್ ಬಳ್ಳಾರಿ ಅಂತ ಹೇಳ್ಬೋದು. ಅಂದರೆ ಒಂದು ಯೆಲ್ಲೋ ಥ್ರೋಟ್ ಬುಲ್ಬುಲ್ ಅಂತ ಹೇಳ್ತೀವಿ ನಾವು. ಅದು ಓನ್ಲಿ ಸೌತ್ ಇಂಡಿಯಾದಲ್ಲಿ ಕಾಣುತ್ತೆ, ನೋವೇರ್ ಎಲ್ಸ್ ಇನ್ ದ ವರ್ಲ್ಡ್. ಅದು ನೀವು ಬಳ್ಳಾರಿಗೆ ಬಂದರೆ 100% ನೀವು ಬರ್ಡ್ ನೋಡ್ತೀರಾ. ನೀವು ಬೇರೆ ಕಡೆ ಎಲ್ಲೂ ಸಿಗಲ್ಲ ವರ್ಲ್ಡಲ್ಲಿ, ಬಳ್ಳಾರಿ ಕಡೆ ಡೆಫಿನೆಟ್ಲಿ ಸಿಗುತ್ತೆ. ಇನ್ನೊಂದು ಬರ್ಡು ನಾವು ವಿ ಆರ್ ಆಲ್ ವರ್ಕಿಂಗ್ ಫಾರ್ ಇಟ್ ಟುವರ್ಡ್ಸ್ ಅಂತ ಹೇಳಿದ್ರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ. ಆ ಬರ್ಡ್ ಇಂಡಿಯಾದಲ್ಲಿ ಇರೋದೇ 120 ಬರ್ಡ್ಸ್ ಇದೆ ಅಷ್ಟೇ, 150 ಬರ್ಡ್ಸ್. ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟಲ್ಲಿ ನಾವು ಇನ್ಫ್ಯಾಕ್ಟ್ ಲಾಸ್ಟ್ ವೀಕೆ ನಾವು 2 ಬರ್ಡ್ಸ್ ಸೈಟ್ ಆಗಿದೆ. ಸೊ ಅದರಲ್ಲಿ ಕನ್ಸರ್ವೇಷನ್ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಅದರಲ್ಲಿ ಐ ಆಮ್ ಒನ್ ಆಫ್ ದಿ ಮೆಂಬರ್ಸ್. ಪ್ರದೇಶವನ್ನು ಸಂರಕ್ಷಿಸಬೇಕು. ಹೌದು, ಆ ಬರ್ಡ್ಸ್ನ. ಯಾಕಂದರೆ ಜಸ್ಟ್ ಇಮ್ಯಾಜಿನ್, ಓನ್ಲಿ 150 ಬರ್ಡ್ ಇರೋದಷ್ಟೇ ವರ್ಲ್ಡಲ್ಲಿ. 150 ಬರ್ಡ್ ಸತ್ತೋದು ಅಂತ ಹೇಳಿದ್ರೆ ದ ಸ್ಪೀಸೀಸ್ ಇಸ್ ಗಾನ್. ಸೊ ಹಾಗಾಗಿ ಉಳಿಸ್ಬೇಕು, ಆ ಪ್ರಭೇದವನ್ನು ಉಳಿಸ್ಬೇಕು. ಕರೆಕ್ಟ್. ಸೊ ದ GIB ಹ್ಯಾಸ್ ಟು ಬಿ, ಯಾಕಂದರೆ ನಮ್ಮ ಲೈಫ್ ಟೈಮಲ್ಲಿ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ನೋ ದಟ್ ಬರ್ಡ್ ಸರ್ವೈವ್ಸ್. ಒಂದು 2 ವಿಷಯನ ಹೇಳ್ಬೋದು ಅಂತ ಅನ್ಸುತ್ತೆ. ಒಂದು, ಗುಡೇಕೋಟೆಯಲ್ಲಿ ಕರಡಿ ಸಂರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಫೋಟೋಗ್ರಫಿ ಮಾಡಿದ್ದು. ಮತ್ತೊಂದು ಮುಧೋಳ್ ನಾಯಿ. ಮುಧೋಳ್ ನಾಯಿ ವಿತ್ ಮೋದಿ ಅನ್ಬೋದಾ, ಅಥವಾ ಮೋದಿ ರೀಟ್ವೀಟ್ ಮಾಡಿರುವಂತಹ ಒಂದು ಫೋಟೋ? ಮೋದಿಯವರು ಹೇಳಿದ ಪ್ರಕಾರ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅವ್ರು ತುಂಬ ಪ್ರಚಾರ ಮಾಡ್ತಾರಲ್ವ. ಸೊ ನನಗೆ ನಾವು ಹೊಸ ಮನೆ ಕಟ್ಕೊಂಡೆ ಇನ್ಫ್ಯಾಕ್ಟ್. ಸೊ ಒಂದು ನಾಯಿ ಬೇಕಾಗಿತ್ತು. ಸೊ ನನಗೆ ಯಾವುದು ವೆಸ್ಟರ್ನ್ ಡಾಗ್ಸ್, ಜರ್ಮನ್ ಶೆಪರ್ಡ್ ಆರ್ ಅದರ್ ಡಾಗ್ಸ್ ಬೇಕಾಗಿರಲಿಲ್ಲ. ನನಗೆ ಒಂದು ಕನ್ನಡ ಡಾಗ್ ಬೇಕಾಗಿತ್ತು, ಕರ್ನಾಟಕ ಡಾಗ್ ಅಂತೇಳಿ. ಮುಧೋಳ್ ಕೇಳಿರ್ತಾನೆ, ಮುಧೋಳ್ ಡಾಗ್ ಅಂತ. ಫೇಮಸ್, ವರ್ಲ್ಡ್ ಫೇಮಸ್. ಮಿಲಿಟರಿಯಲ್ಲೂ ಕೂಡ ಸ್ಥಾನ ಪಡೆದುಕೊಂಡು. ಹೌದು, ಆರ್ಮಿಯಲ್ಲಿ ಹೋಗಿದೆ ಇವಾಗ, ಪೊಲೀಸರು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಸೊ ಒಂದು ಮುಧೋಳ್ ಡಾಗ್ನ ನಾನು ಸಾಕ್ತೆ. ನಾವು ಇಟ್ಸ್ 6 years old, ಡೂಮಾ ಅಂತ. ಸೊ ಅಬೌಟ್ ಒಂದು 5-6 months ಬ್ಯಾಕ್ ಮೋದಿಯವರು ಲೋಕಲ್ ಬ್ರೀಡ್ ಬಗ್ಗೆ ತುಂಬ ಮಾತಾಡಿದ್ರು ಮನ್ ಕಿ ಬಾತಲ್ಲಿ. ಲೋಕಲ್ ಬ್ರೀಡ್ ಡಾಗ್ಸ್ ಲೈಕ್ ಮುಧೋಳ್ ಇರ್ಬೋದು, ಇಲ್ಲ ರಾಜಪಾಳ್ಯಂ ಇರ್ಬೋದು ತಮಿಳ್ನಾಡಲ್ಲಿ, ಆಮೇಲೆ ನಾರ್ತ್ ಇಂಡಿಯಲ್ಲಿ ಹಿಮಾಲಯನ್ ಬ್ರೀಡ್ಸ್ ಇದೆ, ಅದ್ರ ಬಗ್ಗೆ ಅವರು ತುಂಬ ಮಾತಾಡಿದ್ರು. ಸೊ ನಾನು ಮನ್ ಕಿ ಬಾತ್ ಕೇಳಿದು ನಾನು ಒಂದು ಟ್ವೀಟ್ ಮಾಡಿದೆ. ಒಳ್ಳೆದಾಯಿತು, ಮೋದಿ ಸಾಹೇಬರು ಮಾತಾಡಿದ್ದಾರೆ ಇದ್ರ ಬಗ್ಗೆ ಅಂತ. ಸೊ ನನ್ನ ಡಾಗು ಮತ್ತು ನನ್ನ ಫೋಟೋಗ್ರಾಫ್ ಕೂಡ ನಾನು ಟ್ವೀಟ್ ಮಾಡಿದೆ. ಅರೌಂಡ್ 12 o'clock in the afternoon, 4 ಗಂಟೆಗೆ. ಇನ್ಫ್ಯಾಕ್ಟ್ ನಾನು ಇಟ್ ವಾಸ್ ಕ್ವೈಟ್ ಸರ್ಪ್ರೈಸಿಂಗ್ ಆನ್ ಅ ಸಂಡೇ. ನನ್ನ ಫೋಟೋಗ್ರಾಫ್ ಅವರು ರೆಸ್ಪಾಂಡ್ ಮಾಡಿಬಿಟ್ಟು ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಬ್ಯೂಟಿಫುಲ್ ಫೋಟೋಗ್ರಾಫ್ ಅಂತೇಳಿ ಅವರು ರೀಟ್ವೀಟ್ ಮಾಡಿದ್ರು. ದಟ್ ವಾಸ್ ಮೋಸ್ಟ್ಲಿ ನಿಮಗೆ ಅವಾಗ ಸಾರ್ಥಕ ಆಯಿತು ಅನಿಸ್ತೇನೋ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡಿದ್ದಕ್ಕೂ? ಇಲ್ಲ, ದಿಸ್ ವಾಸ್ ಅ ಡೊಮೆಸ್ಟಿಕೇಟೆಡ್ ಆನಿಮಲ್. ಸೊ ವೈಲ್ಡ್ ಲೈಫ್ ನೀವು ಕೇಳಿದ್ರಲ್ಲ, ಗುಡೇಕೋಟೆ ಬಗ್ಗೆ ಕೇಳಿದ್ರು. ಗುಡೇಕೋಟೆ ಕಡಿದಾಮ 2000 ಫ್ಯೂ ಇಯರ್ಸ್ ಬ್ಯಾಕ್ ಕಡಿದಾಮ ಇದಾಯ್ತದು, ನೋಟಿಫಿಕೇಶನ್ ಆಯಿತು. ಸೊ ಒಂದು ಫೋಟೋಗ್ರಾಫು ಬಂದಿರಲಿಲ್ಲ ಕಡಿ ಆರ್ ಎನಿ ಅದರ್ ಆನಿಮಲ್ನ. ಸೊ ನಾವು ವಿ ಡಿಡ್ ಕ್ಯಾಮ್ರಾ ಟ್ರ್ಯಾಪ್ ಇಮೇಜಸ್, ಹೈ ಎಂಡ್ ಕ್ಯಾಮ್ರಾ ಟ್ರ್ಯಾಪ್ ಇಮೇಜಸ್, ನಾಟ್ ದಿ ರೆಗ್ಯುಲರ್ ಒನ್ಸ್. ನಾವು ಪುಟ್ ಫ್ಲ್ಯಾಶ್ ಲೈಟ್ಸ್, the best of cameras, almost about 3 lakh equipment of my camera. We did a big story on Gudekote Bear Sanctuary. 2016 ಆಯಿತು. ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ ಯಾರೂ ಮಾಡಿರಲಿಲ್ಲ ಕ್ಯಾಮ್ರಾ ಸ್ಟಡಿ ವಿತ್ ರಿಗಾರ್ಡ್ ಟು ಹೈ ಎಂಡ್ ಕ್ಯಾಮ್ರಾ ಟ್ರ್ಯಾಪ್. ಸೊ ನಾವು ಮಾಡಿದ್ದು 1 ವರ್ಷ ಶ್ರಮೆ. 1 year I could get about 10 photographs. ನಾನು ಒಂದು ಫೋಟೋಗ್ರಾಫ್ ವಿತ್ ಕರಡಿ ನೀವು ತೋರಿಸ್ಬೋದು ಅದನ್ನು, ವಿತ್ ಪಂಚಲಿಂಗೇಶ್ವರ ಟೆಂಪಲಲ್ಲಿ. ಟು ಗೆಟ್ 1 shot ಐ ಟುಕ್ 1 month. ನಾನು ಒಂದು 18 ವಿಸಿಟ್ ಮಾಡಿದೆ ಟು ಗೆಟ್ ದ ರೈಟ್ ಶಾಟ್. ಒಂದ್ಸಲ ಕ್ಯಾಮ್ರಾ ಕ್ಲಿಕ್ ಆಗ್ತಾ ಇರಲಿಲ್ಲ, ಫ್ಲ್ಯಾಶ್ ಕೆಲಸ ಮಾಡ್ತಿರ್ಲಿಲ್ಲ, ಇಲ್ಲಾಂದರೆ ಆ್ಯನಿಮಲ್ ಬರ್ತಿರಲಿಲ್ಲ. ಸೊ 18 ವಿಸಿಟ್ಸ್ ಆದಮೇಲೆ 1 ತಿಂಗಳಾದಮೇಲೆ 1 ಶಾಟ್ ಸಿಕ್ತು ನನಗೆ. ದಟ್ಸ್ ಕ್ವೈಟ್ ಅ ಪಾಪ್ಯುಲರ್ ಫೋಟೋಗ್ರಾಫ್. ಸೊ ಹಾಗೆ ಚಿರತೆ ಇರ್ಬೋದು, ಲೆಪರ್ಡ್ ಇರ್ಬೋದು, ಇಲ್ಲಾಂದರೆ ಅದರ್ ಸ್ಮಾಲರ್ ಮ್ಯಾಮಲ್ಸ್ ಎಲ್ಲ ಫೋಟೋಗ್ರಾಫ್ ಮಾಡಿ ನಾನು. ದೆನ್ ಇಟ್ ವಾಸ್ ಡಾಕ್ಯುಮೆಂಟೆಡ್ ಆ್ಯಂಡ್ ಇಟ್ ವಾಸ್ ಪಬ್ಲಿಷ್ಡ್ ಆಲ್ಸೋ. ಈಗ ಒಂದು ಪ್ರಶ್ನೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣ, ಆರೋಗ್ಯ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಒಂದು ದೇಶ ಅಂತ ಬಂದಾಗ. ಬಟ್ ಆರೋಗ್ಯ ಅಗ್ರಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ. ಆರೋಗ್ಯ ಚೆನ್ನಾಗಿದ್ರೇ ಎಲ್ಲವೂ ಕೂಡ ಸಾಧ್ಯ ಅನ್ನೋದನ್ನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಆರೋಗ್ಯದಲ್ಲಿ ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಏನು ಬದಲಾವಣೆ ಆಗಬೇಕು ಅಂತ ನಿಮ್ಮ ಒಂದು ಆಸೆ ಅಥವಾ ನಿಮ್ಮ ಒಂದು ಅಭಿಪ್ರಾಯ ಆಗಿರಬಹುದು, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ?
ದ ಬೆಸ್ಟ್ ಆಫ್ ಕೇರ್, ಹೆಲ್ತ್ ಕೇರ್ ವಿಲೇಜಸ್ ತನಕ ಮುಟ್ಬೇಕಾಗತ್ತೆ. ಎವ್ರಿ ವಿಲೇಜ್ ಶುಡ್ ಹ್ಯಾವ್ ಅ ಹಾಸ್ಪಿಟಲ್. ಎವ್ರಿ ವಿಲೇಜಲ್ಲಿ ಒಂದು ಸ್ಪೆಷಲಿಸ್ಟ್ ಹೋಗಬೇಕಾಗತ್ತೆ. ಅದು ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ವೆರಿ ಸೂನ್ ದಟ್ ವಿಲ್ ಹ್ಯಾಪನ್. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ನಾವು ಬೆಳ್ಳಾರಲ್ಲಿ ಇವಾಗ ನಾವು ಸಣ್ಣ ಸಣ್ಣ ಊರಲ್ಲಿ ತಾಲೂಕಲ್ಲಿ ಹ್ಯಾವ್ ಸ್ಪೆಷಲಿಸ್ಟ್. ನಾವು ನಿಜ ಸಣ್ಣ ಸಣ್ಣ ಹಳ್ಳಿಲೂ ಕೂಡ ಸ್ಪೆಷಲಿಸ್ಟ್ ಹೋಗ್ತಾ ಇದ್ದಾರೆ. ಅದು ಒನ್ ಥಿಂಗ್ ಈಸ್ ಯು ಹ್ಯಾವ್ ಟು ಕ್ರಿಯೇಟ್ ಅವೇರ್ನೆಸ್ ವಿತ್ ರಿಗಾರ್ಡ್ ಟು ಹೆಲ್ತ್. ತುಂಬ ಜನ ಇಗ್ನೋರ್ ಮಾಡ್ತಾರೆ ಹೆಲ್ತ್. ಮೂಢನಂಬಿಕೆಗಳಿದೆ. ದೆನ್ ಆಲ್ಟರ್ನೇಟಿವ್ ಮೆಡಿಸಿನ್ ತೊಗೊಳ್ತಾರೆ. ಸೊ ಎಜುಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವಿತ್ ರಿಗಾರ್ಡ್ ಟು ಹೆಲ್ತ್. ಸೊ ಒನ್ಸ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್, ಎಸ್ಪೆಷಲಿ ವಿತ್ ಪ್ರೈಮರಿ ಹೆಲ್ತ್ ಕೇರ್, ಇವೆರಡು ಸಿಕ್ಕರೆ ಡೆಫಿನೆಟ್ಲಿ ವಿ ಶುಂಟ್ ಹ್ಯಾವ್ ಎ ಪ್ರಾಬ್ಲಮ್. ನಿಮ್ಮ ಸೇವೆ ಇದೇ ರೀತಿಯಾಗಿ ಮುಂದುವರಿಲಿ, ಇನ್ನೂ ಅನೇಕ ಸರ್ಜರಿಗಳು ನಿಮ್ಮಿಂದ ಆಗಲಿ, ಸೊ ಜನರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಡಾಕ್ಟರ್ ಅರುಣ್ ಅವರು ನಿಸ್ವಾರ್ಥ ಸೇವೆ ಅಂತ ಅಂದ್ಕೊಂಡಿದ್ದಾರೆ. ವೈದ್ಯ ವೃತ್ತಿಯನ್ನು ಅನೇಕ ಜನರಿಗೆ ಫ್ರೀಯಾಗಿ ಸರ್ಜರಿ ಮಾಡಿದ್ದಾರೆ. ಕಡಿಮೆ ದರದಲ್ಲಿನೇ ಸರ್ಜರಿ ಎಲ್ರಿಗೂ ಕೂಡ ಮುಟ್ಟುವಂತಾಗಬೇಕು. ಅದರ ಜೊತೆಗೆ ವೈಲ್ಡ್ ಲೈಫಲ್ಲೂ ಕೂಡ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಸೊ ಇದೇ ರೀತಿಯಾಗಿ ಎಲೆಮರೆಕಾಯಿ ಥರ ಎಷ್ಟೋ ಜನ ಸಾಧನೆಗಳನ್ನು ಮಾಡ್ತಾ ಇರ್ತಾರೆ. ಅದು ಇದೇ ರೀತಿಯಾಗಿ ಮುಂದುವರಿಲಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ನಮ್ಮ ಬಾಹುಬಲಿ ಕಾರ್ಯಕ್ರಮದ ಮೂಲಕ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.